ಎಲ್ಲರಿಗೂ ನಮಸ್ಕಾರ. ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಜನಸಾಮಾನ್ಯರಿಗಾಗಿ ಕಾನೂನು ಬೇಸಿಕ್ ಲೀಗಲ್ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಇವತ್ತಿನ ಒಂದು ದಿನದಲ್ಲಿ ನಾವು ಈ ಒಂದು ಕಾನೂನು ಶಿಬಿರವನ್ನ, ಕಾನೂನು ಕಾರ್ಯಾಗಾರವನ್ನ ಹಮ್ಮಿಕೊಂಡಿದ್ದೀವಿ. ಇದು 2ನೇ ಬ್ಯಾಚ್ ಆಗಿದ್ದು ಬಹಳ ಹೆಮ್ಮೆಯ ಒಂದು ವಿಷಯವಾಗಿರ್ತದೆ. ಕಳೆದ ಬಾರಿ ಸುಮಾರು 500 ಕ್ಕಿಂತ ಜಾಸ್ತಿ ಏನು ಜನರು ಇದಕ್ಕೆ ತಮ್ಮನ್ನ ಹೆಸರನ್ನ ನೋಂದಾಯಿಸಿಕೊಂಡಿದ್ರು. ಸರ್ಟಿಫಿಕೇಟ್ ಅನ್ನು ಸಹ ನಾವು ಕೊಟ್ಟಿದ್ವಿ. ಸೊ ಇದೇ ನಿಟ್ಟಿನಲ್ಲಿ ನಾವು ಕಾನೂನು ಜಾಗೃತಿಯನ್ನ ಮಾಡಬೇಕು. ಜನರನ್ನ ಕಾನೂನು ಏನು ಸಾಕ್ಷರತರನ್ನಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಸ್ಥೆ ನಾವು ಈ ಒಂದು ತರಗತಿಯನ್ನ ಮಾಡ್ತಾ ಇದೀವಿ ಜನಸಾಮಾನ್ಯರಿಗೆ. ಕೆಲವ್ರಿಗೆ ಎಷ್ಟೋ ಸಲಿ ನಾನು LLB ಮಾಡ್ಬೇಕಾಗಿತ್ತು, ನಾನು ಲಾಯರ್ ಆಗ್ಬೇಕಾಗಿತ್ತು ಅನ್ನೋ ಕನಸನ್ನ ಇಟ್ಕೊಂಡಿದ್ದು, ಆ ಕನಸು ಈಡೇರಿರೋದಿಲ್ಲ. ಆದ್ರೂ ಕಾನೂನನ್ನ ತಿಳ್ಕೊಬೇಕಾಗಿರ್ತದೆ. ಯಾವುದೋ ಒಂದು ಕೋರ್ಟಿನ ಸಮಸ್ಯೆ, ಯಾವುದೋ ಒಂದು ಏನು ಕಾನೂನು ರೀತಿಯದ ಒಂದು ಸಮಸ್ಯೆಯನ್ನ ಏನು ಅದರಿಂದ ಬಾಧಿತರಾಗಿರ್ತಾರೆ. ಅಂತ ಸಂದರ್ಭದಲ್ಲಿ ವಕೀಲರಾದಂತವ್ರು ಹೋದಂತ ಸಂದರ್ಭದಲ್ಲಿ ವಕೀಲರು ಏನು ಸಮಯದ ಅಭಾವದಿಂದ ಏನು ಅವ್ರಿಗೆ ಮಾಹಿತಿಯನ್ನ ತಿಳಿಸಿರಕ್ಕಾಗಿರಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮೂಲಭೂತವಾಗಿ ಕೆಲವೊಂದು ಕಾನೂನಿನ ವಿಚಾರಗಳನ್ನ ಜನಸಾಮಾನ್ಯರೇ ತಿಳ್ಕೊಂಡಿದ್ದಂತ ಸಂದರ್ಭದಲ್ಲಿ ಅದು ಅನುಕೂಲ ಆಗ್ತದೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ತರಗತಿಯನ್ನ ನಾವು ಆರಂಭ ಮಾಡಿದ್ವಿ. ಮೊದಲನೇದಾಗಿ ವಿಧಿಪ್ರಜ್ಞಾ ಕರ್ನಾಟಕ ಕಾನೂನು ಸೇವಾ ಸಂಸ್ಥೆಯು 2021ನೇ ಇಸ್ವಿಯಲ್ಲಿ ಇದನ್ನ ಶುರು ಮಾಡಿದ್ವಿ ನಾವು. ಇದಕ್ಕಿಂತ ಮುಂಚೆ ಮುಗಿಲು ಕಾನೂನು ಕೇಂದ್ರ ಅಂತ ಹೇಳಿ ತುಮಕೂರಿನಲ್ಲಿ ಇದನ್ನ ನಾವು ಶುರು ಮಾಡಿದ್ವಿ. 2013ನೇ ಇಸ್ವಿಯಿಂದ ಏನು ಇವತ್ತಿನ ದಿನ ತನಕ ನಾವು ಈ ಕಾನೂನಿನ ಜಾಗೃತಿಯನ್ನ ಮೂಡಿಸ್ಕೊಂಡ್ ಬರ್ತಾ ಇದೀವಿ. ಸೊ ಮೊದಲನೇದಾಗಿ ನಾವು ಏನು ಸಿವಿಲ್ ನ್ಯಾಯಾಧೀಶರಿಗೆ ಉಚಿತವಾಗಿ ಸಿವಿಲ್ ನ್ಯಾಯಾಧೀಶರ ತರಬೇತಿಯನ್ನ ನಾವು ಉಚಿತವಾಗಿ ವಕೀಲ ಸಮುದಾಯಕ್ಕೆ ನಾವು ಕೊಡ್ತಾ ಬಂದಿರ್ತೀವಿ. ನಾವು ನಮ್ಮದೇ ಆದಂತಹ ಗ್ರೂಪ್ ಅನ್ನ ಫಾರ್ಮ್ ಮಾಡ್ಕೊಂಡಿದ್ವಿ. ಸರಿ ಸುಮಾರು 1500 ಜನ ನಮ್ಮಲ್ಲಿ ಏನು ನೋಂದಾಯಿತರಾಗಿದ್ದಾರೆ, ನಮ್ಮ ಸಂಸ್ಥೆಗೆ ನೋಂದಾಯಿತರಾಗಿದ್ದಾರೆ. ವಾಟ್ಸಪ್ ಗ್ರೂಪ್ಗಳಿದಾವೆ. ವಿಶೇಷ ಏನು ಅಂತಂದ್ರೆ ನಮ್ಮಲ್ಲಿ ಡಾಕ್ಟರ್ಸ್ ಸಹ ಇದ್ದಾರೆ, ವೈದ್ಯರು ಸಹ ಒಂದು ಗ್ರೂಪ್ ಇದೆ ನಮ್ಮಲ್ಲಿ. ಅವ್ರಿಗೆ ಮೆಡಿಕೋ ನೆಗ್ಲಿಜೆನ್ಸ್ ವಿಚಾರದಲ್ಲಿ ಅವ್ರಿಗೆ ಒಂದು ಸಹಕಾರವನ್ನ ನಾವು ನೀಡ್ತಾ ಬಂದಿದ್ದೀವಿ. ವಿದ್ಯಾರ್ಥಿಗಳು ಇದೆ, ಲಾ ಸ್ಟೂಡೆಂಟ್ಸ್ ಸಪರೇಟ್ ವಿಂಗ್ ಅನ್ನ ಮಾಡ್ಕೊಂಡಿದ್ವಿ. ಸರಿಸುಮಾರು 500 ಜನ, 500ರಿಂದ 600 ಜನ ವಿದ್ಯಾರ್ಥಿಗಳು, ಕಾನೂನು ವಿದ್ಯಾರ್ಥಿಗಳಿದ್ದಾರೆ. ಸೊ ಪ್ರತಿ ಭಾನುವಾರ ನಾವು ಉಚಿತವಾಗಿ ಸಿವಿಲ್ ನ್ಯಾಯಾಧೀಶರ ತರಬೇತಿ ಮಾಡ್ತಾ ಸೊ ಈ ನಿಟ್ಟಿನಲ್ಲಿ ಈ ಒಂದು ತರಬೇತಿ ಕಾರ್ಯಕ್ರಮವನ್ನ ಜನಸಾಮಾನ್ಯರಿಗೆ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಜನಸಾಮಾನ್ಯರು ಸಹ ಕಾನೂನು ಸಾಕ್ಷರತರಾಗ್ಬೇಕು. ನೋಡಿ, ಯಾರು ಸಾಕ್ಷರತರಾಗ್ತಾರೆ, ಕಾನೂನು ಸಾಕ್ಷರತರಾಗ್ತಾರೆ, ಅವರು ಯಾರಿಗೆ ತಮ್ಮ ಹಕ್ಕಿನ ಅರಿವು ಉಂಟಾಗ್ತದೆ, ಆ ಹಕ್ಕನ್ನ ಪ್ರತಿಪಾದಿಸುವಂತ ಶಕ್ತಿ ಬರುತ್ತೆ. ಅದರಿಂದ ಅದನ್ನ ಪ್ರತಿಪಾದಿಸಿದಾಗ ಸೊ ಅದರಿಂದ ತಮ್ಮ ಒಂದು ಏನು ಒಂದು ಪರಿಹಾರವನ್ನ ಪಡ್ಕೊಂತ ಹೋದಂತ ಸಂದರ್ಭದಲ್ಲಿ ದೇಶ ತನ್ನತಾನಾಗೆ ಅದು ಒಂದು ಅಭಿವೃದ್ಧಿ ಕಡೆ ಸಾಗ್ತದೆ ಅನ್ನೋ ಉದ್ದೇಶದಿಂದ ನಾವು ಈ ಒಂದು ಸಂಸ್ಥೆಯನ್ನ ನಾವು ಸ್ಥಾಪಿಸಿದ್ದು. ಇದು ಏನು ನಾವು ಒಂದು ಆಬ್ಜೆಕ್ಟಿವ್ ಅನ್ನ, ಒಂದು ಉದ್ದೇಶವನ್ನ ಇಟ್ಕೊಂಡಿದೀವಿ ಅಂತಂದ್ರೆ, ಕರ್ನಾಟಕದಲ್ಲಿರಂತ ಸಮಸ್ತ ಜನರು ಕಾನೂನು ಸಾಕ್ಷರತರಾಗ್ಬೇಕು. ಒಂದು ಕಾನೂನು ಸಾಕ್ಷರತ ಸಮಾಜವನ್ನ ನಾವು ನಿರ್ಮಾಣ ಮಾಡ್ಬೇಕು ಅನ್ನೋ ಉದ್ದೇಶವನ್ನ ಇಟ್ಕೊಂಡು ಈ ಸಂಸ್ಥೆಯನ್ನ ನಡೆಸ್ಕೊಂಡು ಬಂದಿದ್ದೀವಿ. ಈ ನಿಟ್ಟಿನಲ್ಲಿ ಈ ದಿನ ಇವತ್ತು ನಮ್ ಜೊತೆಗೆ ಏನು ಡಾಕ್ಟರ್ ದುಡ್ಡಪ್ಪ ಅವರು ಇದ್ದಾರೆ. ಅವರು ಪ್ರಿನ್ಸಿಪಲ್ ಆಗಿದ್ದಾರೆ KLE ಸೊಸೈಟೀಸ್ ಲಾ ಕಾಲೇಜು, ಚಿಕ್ಕೋಡಿ, ಬೆಳಗಾವಿ ಜಿಲ್ಲಾ. ಅವರು ಆ ಕಾಲೇಜಿನ ಇವತ್ತು ಪ್ರಾಂಶುಪಾಲರು ನಮ್ ಜೊತೆಗಿದ್ದಾರೆ. ಸೊ ತದನಂತರ ಶಿಲ್ಪಾ ಮೇಡಮ್ ಅವರು ಇದ್ದಾರೆ. ಶಿಲ್ಪಾ ಮೇಡಮ್ ಅವರು ಸಹ ಪ್ರೊಫೆಸರ್ ಆಗಿದ್ದಾರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿದ್ದಾರೆ. ಒಂದು RV ಲಾ ಕಾಲೇಜ್ ಅನ್ನ ಇದರಲ್ಲಿ ಅವರು ಪ್ರೊಫೆಸರ್ ಆಗಿದ್ದಾರೆ. ಇದಕ್ಕಿಂತ ಮುಂಚೆ ಅವರು ವೈಸ್ ಪ್ರಿನ್ಸಿಪಲ್ ಆಗಿದ್ದಂತವ್ರು. ಸೊ ಅವ್ರನ್ನ ನಾವು ಬರ್ಮಾಡ್ಕೊಳ್ಳೋಣ. ಸೊ ನಮಸ್ತೆ ಮೇಡಮ್, ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ನಮಸ್ತೆ ಸರ್, ದುಂಡಪ್ಪ ಸರ್, ತಾವು ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಸೊ ಈ ನಿಟ್ಟಿನಲ್ಲಿ ಕಾನೂನು ತಿಳುವಳಿಕೆ ಎಷ್ಟು ಮುಖ್ಯ ನೋಡಿ. ಒಂದು ಪದ ಹೇಳ್ತಾರೆ ಏನು ಅಂತಂದ್ರೆ, ಲಾ ಇಸ್ ದ ಟೂಲ್ ಟು ವಿನ್ ದಿ ರೈಟ್ಸ್ ಆಫ್ ದಿ ಪೀಪಲ್ ಅಂತ. ಸೊ ಹೌಸೋ ಎವರ್ ಯು ಹೈ ಮೇ ಬಿ, ಲಾ ಇಸ್ ಎಬವ್ ಯು ಅಂತ.
ಸೊ ಇಗ್ನರೆನ್ಸ್ ಆಫ್ ಲಾ ಇಸ್ ಆಫ್ ನೋ ಎಕ್ಸ್ಕ್ಯೂಸ್ ಅಂತ. ಸೊ ಹಾಗಾಗಿ ಎಲ್ರೂ ನಾಲೆಡ್ಜ್, ನಾನು ಲಾ ನಾಲೆಡ್ಜ್ ಅನ್ನ ಪಡ್ಕೋಬೇಕಾಗ್ತದೆ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನ ನಾವು ಜನಸಾಮಾನ್ಯರಿಗೆ ಅಂತಾನೆ ಮಾಡಿದ್ವಿ. ಇಲ್ಲಿ ಸುಮಾರು ಸರಿಸುಮಾರು 600 ಜನ ಈ ಒಂದು ತರಬೇತಿ ಶಿಬಿರಕ್ಕೆ ನೋಂದಣಿಯನ್ನ ಮಾಡ್ಕೊಂಡಿದ್ದಾರೆ. ಸೊ ಇದು ಇವತ್ತಿಂದ ಶುರುವಾಗಿ 24ನೇ ತಾರೀಕುವರೆಗೂ ಸಹ ನಿರಂತರವಾಗಿ ತರಗತಿಗಳನ್ನ ಬೇರೆ ಬೇರೆ ವಿಷಯಗಳ, ಕಾನೂನಿನ ಬೇರೆ ಬೇರೆ ವಿಷಯಗಳ ಮೇಲೆ ಉಪನ್ಯಾಸಗಳನ್ನ ನಾವು ಮಾಡ್ತಾ ಹೋಗ್ತೀವಿ. 25ನೇ ತಾರೀಕು ಒಂದು ಎಕ್ಸಾಮಿನೇಷನ್ ಅನ್ನ ಕಂಡಕ್ಟ್ ಮಾಡಿ, ಆ ಎಕ್ಸಾಮಿನೇಷನ್ ಅಲ್ಲಿ ಉತ್ತೀರ್ಣರಾದವರಿಗೆ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕು ಅನ್ನೋ ಉದ್ದೇಶದಿಂದ, ಟ್ರೈನಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡ್ಬೇಕು ಒಂದು ಉದ್ದೇಶದಿಂದ ಹೊಂದ್ಕೊಂಡು ಈ ತರಬೇತಿಯನ್ನ ನಾವು ಶುರು ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಸಹ ಬಂದಿದ್ದೀರಿ. ತಮ್ಮೆಲ್ಲರ ಆಶೀರ್ವಾದ ಈ ಒಂದು ಸಂಸ್ಥೆ ಮೇಲೆ, ಈ ಒಂದು ಏನು ಅಭಿಯಾನ ಅಂತಾನೆ ನಾವು ಕರಿಬಹುದು. ಈ ಅಭಿಯಾನಕ್ಕೆ ತಮ್ಮೆಲ್ಲ ಸಹಕಾರ ಇರ್ಲಿ ಅಂತ ಭಾವಿಸ್ತಾ, ನಾನು ಡಾಕ್ಟರ್ ಡಿ.ಬಿ. ಸೊಲ್ಲಾಪುರ್ ಸರ್, ದುಡ್ಡಪ್ಪ ಸೊಲ್ಲಾಪುರ್ ಸರ್ ಅವ್ರಿಗೆ ಈ ಹಸ್ತಾಂತರ ಮಾಡ್ತಿದ್ದೀನಿ. ಅವರು ತಮ್ಮ ಜೊತೆ ಕೆಲವೊಂದು ಮಾಹಿತಿಯನ್ನ ಹಂಚ್ಕೊಂತಾರೆ. ಈ ಒಂದು ವಿಶೇಷವಾದಂತಹ ಒಂದು ಏನು ಶಿಬಿರವನ್ನ ಉದ್ಘಾಟನೆಯನ್ನ ಮಾಡ್ತಾರೆ. ಸರ್ ನಮಸ್ತೆ ಸರ್, ಧನ್ಯವಾದಗಳು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್ ತಮ್ಮನ್ನ ನಾನು ಕೋ-ಹೋಸ್ಟ್ ಮಾಡ್ತಾ ಇದ್ದೀನಿ. ಏನಾದ್ರು ತಾವು ಶೇರ್ ಮಾಡೋದಾದ್ರೆ ತಾವು ಶೇರ್ ಮಾಡ್ಬೋದು ಸರ್. ಇಲ್ಲ ಸರ್, ಆತರ ಏನ್ ಶೇರ್ ಅದು ಏನಿಲ್ಲ ಸರ್. ಎಸ್ ಸರ್. ಯಾಕಂದ್ರೆ ಇದು ಅಕಾಡೆಮಿಕ್ ಸೆಷನ್ ಅಲ್ಲ ಅಂತೇಳಿ ಅದಕ್ಕೆ ನಾನು ಏನು PPT ಮಾಡಿಲ್ಲ ಸರ್. ನಾನು ನನ್ನೊಂದು ಜೀವನದಲ್ಲಿ ಈ ವಿದ್ಯಾಭ್ಯಾಸನ ಮಾಡಿ ಎಷ್ಟೊಂದು ತಿಳ್ಕೋಬೇಕಾಗಿತ್ತು, ಅಷ್ಟದ ಕೆಲವೊಂದು ಭಾಗವನ್ನ ನನ್ನ ತೊದಲು ನುಡಿ ಮಾಧ್ಯಮದಿಂದ ತಮಗೆಲ್ಲರಿಗೂ ತಿಳಿಸ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಅಷ್ಟು ಮಾಡ್ತಿದ್ದೀನಿ ಸರ್ ನಾನು. ಸರ್, ಈಗ ಅದನ್ನು ನೇರವಾಗಿ ನಾನೇ ಸ್ಟಾರ್ಟ್ ಮಾಡ್ಬೇಕಾ ಅಥವಾ ಮಾಡಿ ಸರ್, ತಾವೇ ಶುರು ಮಾಡಿ ಸರ್, ತಾವೇ ಶುರು ಮಾಡಿ ಸರ್. ಧನ್ಯವಾದಗಳು ಸರ್, ಧನ್ಯವಾದಗಳು. ಎಲ್ಲರಿಗೂ ಶುಭ ಮುಂಜಾನೆ. ಗುಡ್ ಮಾರ್ನಿಂಗ್ ಟು ಆಲ್. ರೆಸ್ಪೆಕ್ಟೆಡ್ ಫೌಂಡರ್ ಆಫ್ ವಿಧಿ ಪ್ರಜ್ಞಾ ಕರ್ನಾಟಕ ಲೀಗಲ್ ಸರ್ವಿಸ್ NGO India registered Bengaluru, Advocate Purushotham G, Madam Shilpa BP, all the distinguished spectators on a virtual platform, distinguished invitees, dear student friends, ladies and gentlemen. Indeed, it's a proud moment for me to address on this virtual platform as a part of inaugural address for basic legal second batch online public law awareness workshop, which is organized by Vidhi Pradnya Karnataka Legal Service NGO India R Bengaluru in association with Pro Bono India Legal Aid Services National Organization Gujarat, with a pious obligation to create awareness among the people of Karnataka state. Indeed, I said it is a pious obligation. Why I said it is a pious obligation? That because every advocate or everyone who knows the law must create awareness about the same law to his neighbor, to his associates, to his family members, or to his brother. It is a duty of every individual. And considering the same duty on my part also, I take this privilege to share few things on how the law is significance to the people to grow along with the nation. Either it may be economic growth, it may be political growth, it may be social growth, or it may be technological growth. So coming to the point, as every one of us on the platform knows what is law. So without even in fact taking much time on pondering on what is law, let me even in fact begin with a talk by saying that the program, that is a awareness workshop, is formally inaugurated. I quote one of the famous saying by Henry Beechers,
He said, and I quote, a law is valuable. A law is valuable, not because it is a law, not because it is a law, but because there is right in it. Because there right in it. Now the basic question arises why we should understand the law, why we should create awareness about the law, why we know the law. Because law, the main function, purpose, objective of law is to ensure peace, good order and progress in the society. ಸಮಾಜದಲ್ಲಿ ಶಾಂತತೆ, ಸುವ್ಯವಸ್ಥೆ ಮತ್ತು ಬೆಳವಣಿಗೆ, ಅದಕ್ಕೆ ಕಾನೂನಿನ ಕಾರಣ ಅಂತ ನಾವು ಅನ್ಕೋಬಹುದು. ಸೊ ಆ ಹಿನ್ನೆಲೆಯಲ್ಲಿ ನಮ್ದೆಲ್ಲರದು ಜವಾಬ್ದಾರಿ ಏನಂತಂದ್ರೆ, ನಮ್ಮ ದೇಶದಲ್ಲಿ ಅದು ರಾಜ್ಯ ಶಾಸಕಾಂಗ ಮಾಡಿದಂತ ಕಾನೂನು ಇರಬಹುದು, ಅಥವಾ ನಮ್ಮ ದೇಶದಲ್ಲಿ ಇರುವಂತಹ ಸಂಸತ್ ಭವನ್ ಮಾಡಿದಂತ ಕಾನೂನು ಇರಬಹುದು. ಆ ಕಾನೂನುಗಳನ್ನ ಯಾಕೆ ಮಾಡ್ತಾರೆ ಅನ್ನೋದು ಮುಖ್ಯ. ಆ ಕಾನೂನುಗಳು ಮಾಡೋದು ಉದ್ದೇಶ ಏನಂತಂದ್ರೆ, ನಾವೆಲ್ಲರೂ ಸಮಾಜದಲ್ಲಿ ಶಾಂತತಾ ಭಾವದಿಂದ ಬದುಕಲಿ, ಅಲ್ಲಿ ಸುವ್ಯವಸ್ಥೆ ಬಾಳಲಿ, ಅದರ ಜೊತೆಗೆ ಸಮಾಜ ಬೆಳವಣಿಗೆ ಆಗಲಿ. ಸಮಾಜ ಬೆಳವಣಿಗೆ ಆದರೆ ದೇಶ ಬೆಳವಣಿಗೆ ಆಗುತ್ತೆ, ದೇಶ ಬೆಳವಣಿಗೆ ಆದರೆ ನಾವು ಒಂದು ಬೆಳವಣಿಗೆ ಹೊಂದಿದಂತ ರಾಷ್ಟ್ರದ ಒಂದು ಹೆಮ್ಮೆಯ ನಾಗರಿಕರಾಗಿ ಬದುಕಬಹುದಂತ ಹೇಳಿ. ಅದಕ್ಕೆ ಈ ಹಿನ್ನೆಲೆಯಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ರೆ, ನಾವು ಉದಾಹರಣೆಗಾಗಿ ನಾವು ಏನ್ ತಗೋಬಹುದಂತಂದ್ರೆ, ಕಂಪಲ್ಸರಿ ಪ್ರೈಮರಿ ಎಜುಕೇಶನ್, ರೈಟ್ ಟು ಎಜುಕೇಶನ್ ಆರ್ಟಿಕಲ್ 21A ಹಿನ್ನೆಲೆಯಲ್ಲಿ ವಿಚಾರ ಮಾಡಿದ್ರೆ, ಕಾನೂನುಗಳನ್ನ ನೋಡ್ರಿ ನಮ್ಗೆ ಹೇಗೆ ಬೆನಿಫಿಟ್ಸ್ ಇರ್ತಾವ ಅಂತಂದ್ರೆ, ಉಪಯೋಗ ಇರ್ತಾವ. ಡೈರೆಕ್ಟ್ ಟು ಬೆನಿಫಿಟ್ಸ್ ಇರ್ತಾವ, ಇನ್ಡೈರೆಕ್ಟ್ ಬೆನಿಫಿಟ್ಸ್ ಇರ್ತಾವ. ಸೊ ರೈಟ್ ಟು ಎಜುಕೇಶನ್ ಇನ್ಡೈರೆಕ್ಟ್ ಬೆನಿಫಿಟ್ ಏನಿದೆ ಅಂತಂದ್ರೆ, it is contributing the progress of the society in long term, right? And hence we should be aware about the right to education, and by virtue of that, it is the fundamental duty of every parent to ensure that their wards should get primary education. All the parents are under an obligation, constitutional obligation, duty to provide free and compulsory education to their wards. Similarly, there are some other laws which are having direct impact on us. Say, for example, there are some prohibitory legislations like prohibiting alcohol or other indeed in fact intoxicated things. It is having a direct bearing with the safety of the society, with the safety of the society. Because see, the safety of the society is necessary, because if the citizens of the nations are healthy enough, quite obviously we can call the country is healthy enough. Likewise, even we have the legislations which are having a direct bearing with our day-to-day life. Say, for example, the laws relating to environment pollution, because it is directly related to the public health. Unless and until we ensure the healthy and wholesome environment, it is very difficult to lead the respectable life, dignified life, which is guaranteed by Article 21 of the Indian Constitution. Similarly, we are having so many legislations which are having, indeed we can take the example of licensing legislations, which are having indirect effect on the economy of this nation. So it can be regulated and the healthy competition can be maintained, and by maintaining the healthy competition, quite obviously there will be a free liberty to every individual to grow in his trade, business, occupation, profession, etc., etc. So that's why I, on this juncture, wanted to quote the sayings of Honorable Dr. Justice D.Y. Chandrachud, Chief Justice of Supreme Court of India. Recently, when he was talking about how justice is the outcome of the law, and while speaking on this, he said the justice which is outcome of law is depend on who is wielding the law in their hands. He said further, when the law is wielded with a compassion,
If the law is wielded with compassion, quite obviously that law produces justice. And if the law is wielded with a sense of arbitrariness, quite obviously that law yields injustice. Wonderfully, he has said. So it depends on the will or the approach of the legislature towards the particular problem which need to be solved by way of law. ಕಾನೂನನ್ನ ಯಾಕೆ ಮಾಡ್ತಾರೆ ಅಂತಂದ್ರೆ ಸಮಾಜದಲ್ಲಿ ಇರುವಂತ ಸಮಸ್ಯೆಯನ್ನ ಹೋಗಲಾಡಿಸಿ ಸಮಾಜದಲ್ಲಿ ಶಾಂತತ ಸುವ್ಯವಸ್ಥೆ ಮತ್ತು ಸಮಾಜದ ಏನೋ ಒಂದು ಬೆಳವಣಿಗೆ ಇದೆ ಅದನ್ನ ಸಾಧಿಸಲಿಕ್ಕೆ ಕಾನೂನುಗಳನ್ನ ಮಾಡ್ತಾರೆ. ಸೊ ಆ ಕಾನೂನು ಮಾಡೋ ಹಿನ್ನೆಲೆಯಲ್ಲಿ ಇರೋಂತ ಏನು ಉದ್ದೇಶ ಇದೆ ಆ ಉದ್ದೇಶ ಕಂಪ್ಯಾಷನ್ ಥ್ರೂ ಇದ್ರೆ ಕ್ವೈಟ್ ಆಬ್ವಿಯಸ್ಲಿ ಆ ಕಾನೂನು ದೇಶದಲ್ಲಿ ಇರುವಂತ ಜನರಿಗೆ ಏನ್ ನೀಡುತ್ತೆ ಅಂತಂದ್ರೆ ನ್ಯಾಯ ನೀಡುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಫರ್ದರ್ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ದೇಶ ಇಂಡಿಯಾ ಸ್ಟ್ಯಾಂಡ್ಸ್ ಫಾರ್ ದ ರೂಲ್ ಆಫ್ ಲಾ. India stands for the rule of law. Indeed, even in fact, Honorable Purushotham ji well know. Even Professor Shilpa madam knows what is rule of law. Even many of the law students knows what is rule of law. I don't indeed even in fact wanted to go in detail so far as the rule of law. But indeed, the very doctrine that has been evolved by A.V. Dicey in his famous book Introduction to the Constitution, he given three meaning to the rule of law. At the first instance, he says rule of law means supremacy of the Constitution, equality before the law, and predominance of legal spirit or judge-made Constitution. So these basic three meaning he has given. And indeed, when we read the Constitution of India in detail, we come to the conclusion that yes, this doctrine is the sense of this doctrine can be felt by reading various articles. Similarly, even at one point of time, the Honorable President of our nation, Srimati Draupadi Murmu, she urged to the judiciary, to address the issues of access to justice for vulnerable section of the society. She indeed even in fact appealed to the Indian judiciary that the judiciary must address the basic issues of the vulnerable section society, class of the society. And when these words positively taken, indeed these words have been positively taken by Honorable Justice of India, and he said the words of President inspired the legal fraternity. The words of the President of India, Honorable President of India, inspired the legal fraternity to widen the access to justice across the country. Widen access of the justice to across the country. Indeed, even in fact, the entire Constitution is based on the, what we can say, the justice. Indeed, it has been said, justice means it is a political, social, and economic justice. And quite obviously, all the three hands of the government, all three organs of the government, all three wings of the government, say legislature, executive, and judiciary, they must strive to address this, to ensure social justice, to ensure political justice, to ensure economic justice. That's why these three organs, these three hands, these three indeed even in fact instrumentalities of the government, they must come together and they must engage themselves in the common task called as strong nation building. Further, as we all know, law is a system. Law is a system of rules, guidelines, which are enforced through various social institutions, instrumentalities. Generally, we used to call them as executives because it is the duty of the legislature to make the law, and it is impossible them to implement the law by themselves because it is indeed somewhat the technical task. So what they used to do, they assign this, they delegate the same function to the executives. So the executives
by making rules, regulations, bylaws, notifications, guidelines, instructions, circulars, etc., etc. Implement the legislation, because these laws are meant to control the behavior of the people, conduct of the people, profession of the people, business of the people, trade, occupation, whatever they are doing, it need to be even in fact properly controlled. Indeed, the law shapes the politics, law shapes the economic condition of the nation, law shapes the entire society in various ways, indeed in a numerous ways, and serves as a social mediator, between the people and the country, people and the government. Hence, as we all know, if harm is criminalized, in legislation, quite obviously, the criminal law comes into picture, where it offers means by which a state can prosecute the perpetrator. A state can prosecute the perpetrators. Even similarly, the constitutional law, it provides a framework for the protection of basic human rights of the people of this country. Indeed, part 3 of the Indian Constitution, wherein we can call this part as a heaven on the earth. Indeed, in the words of Justice O. Chinnappa Reddy, part 3 of the Indian Constitution is a heaven on the earth. Quite obviously, he has rightly stated it, because part 3 of the Indian Constitution is protecting all basic human rights of the individuals in the country. Indeed, it is considered as one of the limitations against the powers of the legislatures, powers of the executives, and even sometimes powers of the judiciary. Similarly, when we come across the powers of the administrative authority can be regulated through the various means, either it may be parliamentary control, judicial control, etc., etc. But indeed, one point we need to take for our consideration, the executives are very close to the society, to the people. Every day they come into contact with the public. Public rushes towards the executives, administrative authorities for various works. And when public approaches, and if the public faces the action which is taken by the executive authorities, which is unreasonable, arbitrary, abhorrent, or with the intention of malafide motive, quite obviously, their interests get affected by the action of the administrative authorities. Now the question arises, how their action can be curtailed off? Quite obviously, there is a wonderful device in the hands of the judiciary, and that is known as judicial review. Even by invoking this power, the judiciary can exercise the power and held the action of the administrative authority is ultra-virus to the Parent Act or ultra-virus to the Constitution or any other legal principle prevalent. Now the question arises from where this judicial review came. Indeed, everyone on the platform, they have already studied the doctrine of judicial review. But indeed, it is evolved in a very celebrated case of United States of American Supreme Court, that is Marbury versus Madison. Indeed, it is a device which can be invoked by the judiciary to determine whether the action of the executive authority or the administrative authority is right or wrong. That can be ascertained. Further, if we wanted to understand the significance, why we should understand all these things, etc., etc., ನಾವು ಕಾನೂನನ್ನ ಯಾಕೆ ಅರ್ಥ ಮಾಡ್ಕೋಬೇಕು, ಯಾಕೆ ತಿಳ್ಕೋಬೇಕು, ರೈಟ್? ಆ ಹಿನ್ನೆಲೆಯಲ್ಲಿ ವಿಚಾರ ಮಾಡಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲವೊಂದು ವರ್ಡ್ಸ್ ನನಗೆ ನೆನಪು ಬರ್ತಾರೆ. ಅವರು he is only the person indeed who has tried to turn
the wheel of law, try to turn the wheel of law towards social justice for all the people of this nation. And indeed, even in fact, he is having a strong belief, strong favor to attain the social justice among the Indians. But when it is possible, when, as I said, all the three hands of the government, organs of the government, they join hands together. Similarly, yesterday only, Honorable Chief Justice of India, he was addressing, and he said during his address, ಏನ್ ಹೇಳ್ತಾರಂತಂದ್ರೆ, ಇವತ್ತಿನ ಏನೊಂದು ಪೀಳಿ ಇದೆ, ಅವರು ಇಷ್ಟೊಂದು ಸೆನ್ಸಿಟಿವ್ ಇದ್ದಾರೆ. ಬಟ್ ಸೆನ್ಸಿಟಿವ್ ಇದ್ರೂ ಕೂಡ ಇವತ್ತಿನ ಸಮಾಜದಲ್ಲಿ ನಡೀತಾ ಇರುವಂತ ಸಮಸ್ಯೆ ಮೇಲೆ ವಿಚಾರ ವಿನಿಮಯ ಮಾಡಿ ಆ ಸಮಸ್ಯೆಯನ್ನ ನಿವಾರಣೆ ಮಾಡುವಂತ ಒಂದು ಸಮೃದ್ಧ ಶಕ್ತಿ ಇವತ್ತಿನ ಪೀಳಿನಲ್ಲಿ ಇದೆ ಅಂತೇಳಿ ಅವರು ತಮ್ಮ ಮಾತದಲ್ಲಿ ಹೇಳ್ತಾ ಇದ್ರು. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ಫರ್ದರ್ ಅಂತಂದ್ರೆ, ಇವತ್ತಿನ ತರುಣ ಅಥವಾ ಪ್ರೌಢ ಯಂಗ್ ಜನರೇಷನ್ ಏನಿದೆ, ಅವ್ರ ಹತ್ರ ನೇತೃತ್ವ ಕ್ಷಮತೆ ಇದೆ ಅಂತ ಹೇಳ್ತಿದ್ರು. ಬಟ್ ಅದ್ರ ಜೊತೆಗೆ ಒಂದು ನೆಗೆಟಿವ್ ಪಾಯಿಂಟ್ ಅಲ್ಲಿ ಅವ್ರು ಪಾಯಿಂಟ್ ಔಟ್ ಮಾಡಿದ್ರು. ಹೌದು, ಬಹಳ ಒಳ್ಳೆ ಪ್ರತಿಭೆ ಇದೆ, ಪ್ರತಿಭಾವಂತರಿದಾರು, ವಿಚಾರ ಮಾಡ್ತಾ ಇದ್ದಾರೆ, ವಿನಿಮಯ ಮಾಡ್ತಾ ಇದ್ದಾರೆ, ಒಳ್ಳೆ ನಿರ್ಣಯ ತಗೋತಾ ಇದ್ದಾರೆ, ದೇಶದ ಬೆಳವಣಿಗೆಗೆ ಕೈ ಜೋಡ್ತಾ ಇದ್ದಾರೆ, ತಂತ್ರಜ್ಞಾನದಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ಸ್ಟಾರ್ಟ್ಅಪ್ಸ್ ಮಾಡ್ತಾ ಇದ್ದಾರೆ, ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಪ್ರೊಫೆಷನಲ್ ಇದ್ದಾರೆ, ಅಡ್ವೊಕೇಟ್ಸ್ ಆಗ್ತಾ ಇದ್ದಾರೆ, ರಾಜಕಾರಣದಲ್ಲಿ ಬರ್ತಾ ಇದ್ದಾರೆ, ದೇಶನ ಆಳ್ಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಸಮಾಜ ಸೇವೆ ಮಾಡ್ತಾ ಇದ್ದಾರೆ, ಸಮಾಜಕಾರಣದಲ್ಲಿ ಹೆಜ್ಜೆ ಮುಂದಿಡ್ತಾ ಇದ್ದಾರೆ, ಎಲ್ಲ ನಡೀತಾ ಇದೆ. ಬಟ್ ಸಮಸ್ಯೆ ಏನಿದೆ ಅಂತಂದ್ರೆ, ಇನ್ನೊಬ್ರು ಹೇಳಿದು ಕೇಳೋದಿಲ್ಲ. ಇಸ್ ಇಟ್? ನಾವ್ ಯಾಕೆ ಏನಾಗತ್ತೆ ಕೇಳಿಲ್ಲ ಅಂತಂದ್ರೆ, ಅದನ್ನು ಹೇಳಿದ್ರು ಅವರು, ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ನಾವು ಕೇಳೋದಿಲ್ಲ, ಇನ್ನೊಬ್ರು ಹೇಳಿದ್ರು. ಅದು ಅವ್ರು ಏನಂದ್ರೆ, ಇನ್ನೊಬ್ರು ನಾವ್ ಹೇಳಿದ್ ಕೇಳೋದಿಲ್ಲ ಅಂತಂದ್ರೆ, ಇದು ನಮ್ಮ ಸಮಾಜದ ಒಂದು ದೊಡ್ಡ ಸಮಸ್ಯೆ ಇದೆ ಅಂತ ಅಂದ್ರು ಅವರು. ಅದಕ್ಕೆ ಈ ಸಮಸ್ಯೆ ಏನಿದೆಯಲ್ಲ, ಅದನ್ನ ನಾವು ಗಾಂಭೀರ್ಯಲ್ಲೇ ತಗೊಂಡು ಕಾಳಜಿಪೂರ್ವಕವಾಗಿ ಇನ್ನೊಬ್ಬರ ಹೇಳಿಕೆ ನೀಡಿದಂತದ ಹೇಳಿಕೆಯನ್ನ ನಾವು ಕೇಳ್ಕೋಬೇಕು. ಯಾರ್ಯಾರು ಇರ್ಬೋದು, ಅವರು ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಸಹೋದರರು ಇರ್ಬೋದು, ನಮ್ಮ ಅಕ್ಕಪಕ್ಕದವ್ರು ಇರ್ಬೋದು, ನಮ್ಮ ಶಿಕ್ಷಕರು ಇರ್ಬೋದು, ನಮ್ಮ ಗುರುಗಳು ಇರ್ಬೋದು, ಅಥವಾ ಬೇರೆ ಯಾರು ಇರ್ಬೋದು, ಅಥವಾ ಈ ತರದ ಸಮಾಜ ಸೇವೆದ ಒಂದು ಧ್ಯಾಸವನ್ನ ಇಟ್ಕೊಂಡು ಈ ವ್ಯವಸ್ಥೆ ಮಾಡಿದಂತ ಅಡ್ವೊಕೇಟ್ ಪುರುಷೋತ್ತಮ್ ಜಿ ಅವರು ಇರ್ಬೋದು. ಅವ್ರ ಹೇಳಿಕೆಯನ್ನ ನಾವು ಕೇಳ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ, ನಮಗ ಅವರಿಂದ ಸಾಕಷ್ಟು ಕಲೀಲಿಕ್ಕೆ ಒಂದು ಅವಕಾಶ ಸಿಗುತ್ತೆ ಅಂತೇಳಿ. ಇದು ನಂದು ಮಾತು ಹೇಳ್ತಾ ಇಲ್ಲ, ಇದು ಹೇಳಿದ್ ಯಾರಂತಂದ್ರೆ, ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಸರ್ ನ್ಯಾಯಾಧೀಶರಾದಂತ ಡಾಕ್ಟರ್ ಚಂದ್ರಚೂಡ್ ಸಾಹೇಬ್ರು ಹೇಳಿದಂತ ಮಾತಿದು. ಕೇಳೋ ಅಂತ ಒಂದು ಪ್ರತಿಭೆಯನ್ನ ನಾವು ನಿರ್ಮಾಣ ಮಾಡ್ಕೋಬೇಕು, ಪೇಶನ್ಸ್ ಅನ್ನ ಬೆಳೆಸ್ಕೋಬೇಕು, ನಾವು ತಾಳ್ಮೆ ಇರ್ಬೇಕು ನಮ್ಮಲ್ಲಿ. ಯಾಕೆ ಹೇಳ್ತಾ ಇದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಅದನ್ನ ಕೇಳ್ಕೊ ಅಂತ ತಾಳ್ಮೆಯನ್ನ ನಾವು ಬೆಳೆಸ್ಕೋಬೇಕು. ಅದನ್ನ ನಾವು ಬೆಳೆಸ್ಕೊಂಡ್ರೆ ಆ ಮಾಧ್ಯಮದಿಂದ ನಾವು ಸಾಕಷ್ಟು ಕಲಿಬಹುದು. ಯಾಕಂದ್ರೆ ನೋಡ್ರಿ, ಅವ್ರು ಮುಂದೆ ಹೇಳ್ತಾ ಹೋಗ್ತಾರೆ, ನ್ಯಾಯಾಧೀಶರು ಯಾರಿಂದ ಕಲಿತಾ ಇದ್ದಾರೆ ಅಂತಂದ್ರೆ, ನ್ಯಾಯಾಲಯದಲ್ಲಿ ನಡೀತಾ ಇರುವಂತ ಏನೋ ಒಂದು ಪ್ರಕರಣ ಇದೆ, ಒಂದು ವ್ಯಾಜ್ಯ ಇದೆ, ದೂರ ಇದೆ, ಘಟನಾಕ್ರಮ ಇದೆ, ಕೇಸ್ ಅಂತ ನಾವು ಕರಿತೇವೆ. ಅದಕ್ಕೆ ವಾದ ವಿವಾದ ನಡೀತಿರ್ತಾವ. ಅಲ್ಲಿ ವಾದಿ ತನ್ನ ವಾದವನ್ನ ಮಂಡನೆ ಮಾಡ್ತಾ ಇರ್ತಾರೆ, ಪ್ರತಿವಾದಿ ಪರವಾಗಿ ಅವರು ವಕೀಲರು ವಾದ ಮಂಡನೆ ಮಾಡ್ತಿರ್ತಾರೆ. ಅವರಿಂದ ನ್ಯಾಯಾಧೀಶರು ಕಲಿತಾರೆ, ಅಂದ್ರೆ ಆ ಒಂದೇನು ಜಜ್ಮೆಂಟ್ ಕೊಡೋಕ್ಕಿಂತ ಮುಂಚೆ ಆರ್ಗ್ಯುಮೆಂಟ್, ವಾದ ಪತ್ರ, ಹೇಳಿಕೆ ಸಲ್ಲಿಸ್ತಾರೆ. ಆ ಮಾಧ್ಯಮದಿಂದ ಕಲಿಯುವಂತ ಒಂದು ಅವಕಾಶ ನ್ಯಾಯಾಧೀಶರಿಗೆ ಇರುತ್ತೆ. ಅದ್ರ ಜೊತೆಗೆ ಶಿಕ್ಷಕರು ವಿದ್ಯಾರ್ಥಿಗಳ ಕೇಳಿದಂತ ಪ್ರಶ್ನೆದಿಂದ ತಿಳ್ಕೊಳ್ತಾರೆ, ಕಲಿತಾರೆ. ಕಲೀಲಿಕ್ಕೆ ಶಿಕ್ಷಕರಿಗೆ ಅವಕಾಶ. ಅದಕ್ಕೆ ಬಹಳಷ್ಟು ಜನ, ಅದ್ರಾಗ ನಾನು ಒಬ್ಬ,
ನಾನು ನನ್ನ ವಿದ್ಯಾರ್ಥಿಗಳನ್ನ ನನ್ನ ಶಿಕ್ಷಕರಂತೇಳಿ ಭಾವಿಸ್ತೇನೆ. ನನ್ನ ವಿದ್ಯಾರ್ಥಿಗಳನ್ನ ನನ್ನ ಶಿಕ್ಷಕರಂತೇಳಿ. ಯಾಕಂದ್ರೆ ಅವ್ರು ಕೇಳಿದಂತ ಪ್ರಶ್ನೆದಿಂದ ನನಗೆ ಇನ್ನೊಂದೇನಾದ್ರೆ ಹೊಸ ಕಲಿಯುವಂತ ಅವಕಾಶ ಸಿಗುತ್ತೆ ನನಗೆ. ಅಥವಾ ಅವರು ನನಗೆ ಈ ಪ್ರಶ್ನೆ ಕೇಳಬಹುದಂತ ಹೇಳಿ ನಾನು ಇನ್ನಷ್ಟು ಜಾಸ್ತಿ ಕಲಿತು ಓದಿ ಅರ್ಥ ಮಾಡ್ಕೊಂಡು ಕ್ಲಾಸ್ನಲ್ಲಿ ಎಂಟರ್ ಆಗುತ್ತೇನೆ. ಅದಕ್ಕೆ ಅವರು ಕೂಡ ನನ್ನ ಪಾಲಿನ ಶಿಕ್ಷಕ ಅಂತೇಳಿ ನಾನ್ ಭಾವಿಸ್ತೇನೆ. ಇದು ನನ್ನ ವೈಯಕ್ತಿಕ ಮತ. ಅದಕ್ಕೆ ಚಂದ್ರಚೂಡ್ ಸಾಹೇಬ್ರು ಏನ್ ಹೇಳ್ತಾರಂತಂದ್ರೆ, ಶಿಕ್ಷಕರು ವಿದ್ಯಾರ್ಥಿಯವರು ಕೇಳಿದಂತ ಪ್ರಶ್ನೆದಿಂದ ಕಲಿತಾರೆ. ಪಾಲಕರು ಎಲ್ಲಿಂದ ಕಲಿತಾರಂತಂದ್ರೆ, ತನ್ನ ಮಕ್ಕಳ ಏನೊಂದು ಮನೆಯಲ್ಲಿ ತಕರಾರುಗಳನ್ನ ಮಾಡ್ತಾರೆ, ಆ ತಕರಾರು ಮಾಧ್ಯಮದಿಂದ ಪಾಲಕರು ಕಲಿತಾರೆ. ಏನ್ ತಕರಾರು ಮಾಡ್ತಾ ಇದ್ದಾನೆ ನನ್ನ ಮಗ ಅಂತೇಳಿ ಆ ಮಾಧ್ಯಮದಿಂದ ಕಲಿತಾರೆ. ಅದಕ್ಕೆ ಈ ಎಲ್ಲಾ ಹಿನ್ನೆಲೆಯಲ್ಲಿ ನೋಡಿದ್ರೆ ನಾವ್ ಏನ್ ತಿಳ್ಕೊಬೇಕಂತಂದ್ರೆ, ನಾವು ಇನ್ನೊಬ್ಬರ ಹೇಳಿಕೆಯನ್ನ ಕೇಳ್ಕೋ ಅಂತ ಒಂದು ಶಕ್ತಿ ಏನಿದೆ, ಪಾವರ್ ಅಂತ ಕರಿತೇವೆ ನಾವು. ಅವ್ರದ್ದು ಕೇಳೋ ಅಂತ ಶಕ್ತಿ, ತಾಕದಂತೆ ಕರಿತೇವೆ ನಾವು ಅದಕ್ಕೆ. ಅದು ನಾವೆಲ್ಲರೂ ಬೆಳೆಸ್ಕೋಬೇಕಾಗುತ್ತೆ. ಅದನ್ನ ಬೆಳೆಸ್ಕೋದ್ರಿಂದ ನಮ್ಮ ಏನು ಅದು ಜ್ಞಾನ ಇದೆ, ಜ್ಞಾನದ ಕಕ್ಷೆಗಳದವು, ಅವು ಬೆಳೀತಾ ಹೋಗ್ತಾವೆ. ಈಗ ನನ್ನ ಜ್ಞಾನದ ಕಕ್ಷೆ ಬೆಳೀತಂತಂದ್ರೆ ನನ್ನ ಸುತ್ತಮುತ್ತ ಇರುವಂತ ವ್ಯಕ್ತಿಗೂ ಕೂಡ ಆ ಜ್ಞಾನವನ್ನ ನಾನು ಹಂಚಬಹುದು. ಅವ್ರನಲ್ಲಿ ಕೂಡ ಅದ್ರ ಬಗ್ಗೆ ನಾನು ಅರಿವು ಮೂಡಿಸಿ ಅವ್ರಿಗೂ ಕೂಡ ಬೆಳೆಯುವಂತ ಒಂದು ಅವಕಾಶವನ್ನ ನಾವು ಮಾಡಿಕೊಡ್ಬಹುದು. ಅದಕ್ಕೆ ಈ ಹಿನ್ನೆಲೆಯಲ್ಲಿ ನಾವು ಏನ್ ಮೊದಲು ಕಲ್ಕೋಬೇಕಂತಂದ್ರೆ ಕೇಳೋದಂತದ್ದು. ಈಗ ಪುರುಷೋತ್ತಮ್ ಸರ್ ಅವರು ಬಹಳ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಒಂದು ಅವೇರ್ನೆಸ್ ವರ್ಕ್ಶಾಪ್ ಮಾಡ್ತಾರೆ. ಅವೇರ್ನೆಸ್ ಅಂತ ಅಂದ್ರೆ ಅವ್ರು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ, ಇದು ಕಾನೂನಿದೆ, ಇದು ವ್ಯವಸ್ಥೆ ಇದೆ, ಇದು ಮಾಧ್ಯಮ ಇದೆ, ಇದು ನಿಮಗಾಗಿದೆ, ಈ ಮಾಧ್ಯಮದಿಂದ ಈ ಅಧಿಕಾರಗಳು ನಿಮ್ಗೆ ಸಿಗ್ತಾವೆ, ಇದು ನಿಮ್ ರೆಸ್ಪಾನ್ಸಿಬಿಲಿಟಿ, ಇದು ನಿಮ್ಗೆ ಸೌಕರ್ಯ. ಸೊ ಅದನ್ನು ಹೇಳಲಿಕ್ಕೆ ಹೋಗ್ತಾ ಇದ್ದಾರೆ. ಅದಕ್ಕೆ ಆ ಹೇಳೋ ಏನ್ ಕೆಲಸ ಮಾಡ್ತಾ ಇದಾರಲ್ಲ, ಅದು ಬಹಳ ಪವಿತ್ರ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮೆಲ್ಲರದು ಕೆಲಸ ಏನಂತಂದ್ರೆ, ಆ ಪವಿತ್ರ ಅವರು ಕೆಲಸ ಮಾಡ್ತಾ ಇರುವಂತ ಕೆಲಸಕ್ಕೆ ನಾವು ಮನಪೂರ್ವಕವಾಗಿ, ಮನಸ್ಸಿನಿಂದ, ಹೃದಯಾಳದಿಂದ ಅದಕ್ಕೆ ಸ್ಪಂದಿಸಿ, ಆ ಅವ್ರದ್ದು ಕನಸಿದೆ, ಅವೇರ್ನೆಸ್ ಮಾಡುವಂತ ಕನಸಿದೆ. ಎದಕ್ಕದ್ರ ಬದಲ್ ಅಂದ್ರೆ ಕಾನೂನು ಬಗ್ಗೆ ಅವೇರ್ನೆಸ್ ಮಾಡುವಂತ ಕನಸು ಅಥವಾ ಕಾರ್ಯ ಯಶಸ್ವಿ ಆಗ್ಲಿ ಅಂತೇಳಿ ಭಾವಿಸ್ತಾ ಅವ್ರಿಗೆ ನನಗಿಲ್ಲಿ ಇನ್ವೈಟ್ ಮಾಡಿ ಒಂದು 4 ತೊದಲು ನುಡಿಗಳನ್ನ ನುಡಿಲಿಕ್ಕೆ ಅವಕಾಶ ಮಾಡಿಕೊಟ್ಟದಂತ ಅಡ್ವೊಕೇಟ್ ಪುರುಷೋತ್ತಮ್ ಜಿ ಅವರಿಗೆ ನಾನು ಮನಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ನಮಸ್ಕಾರ ಮಾಡ್ತೀನಿ. ಅದೇ ರೀತಿಯಾಗಿ ಪ್ರೊಫೆಸರ್ ಶಿಲ್ಪಾ BP ಮೇಡಮ್ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ. ಅದರ ಜೊತೆಗೆ ಎಲ್ಲಾ ಪ್ಲಾಟ್ಫಾರ್ಮ್ ಇರುವಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳಿ ನನ್ನ ಮಾತುಗಳಿಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ತಾವು ತೊದಲು ನುಡಿನ ಮಾತಾಡ್ಲಿಲ್ಲ, ತಾವು ಹೆಚ್ಚು ಪ್ರಬುದ್ಧತೆಯಿಂದ ತಾವು ಮಾತಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಸಾಕಷ್ಟು ವಿಚಾರಗಳನ್ನ ತಾವು ಹೇಳಿದ್ರಿ. ನಾವು ರಿಕ್ವೆಸ್ಟ್ ಇತ್ತು ಸರ್. ಆಕ್ಚುಲಿ ನಾನು ಮನೆ ಮಾತಾಡ್ಬೇಕಾದ್ರೂ ಕೂಡ ಹೇಳಿದ್ದೆ ನನ್ ಕನ್ನಡ ಅಷ್ಟೊಂದು ಸರಿಯಾಗಿಲ್ಲ ಅಂತೇಳಿ. ಇಲ್ಲ ತೊಂದ್ರೆ ಇಲ್ಲ ಸರ್, ದಯವಿಟ್ಟು ನನ್ಗೆ ಕ್ಷಮಿಸ್ಬೇಕು. ಇಲ್ಲ, ಆತರ ಏನಿಲ್ಲ ಸರ್. ಬಹಳ ಚೆನ್ನಾಗಿ ತಾವು ಹೇಳಿದ್ರಿ. ತಮ್ಮ ಕನ್ನಡ ಸ್ಪಷ್ಟವಾಗಿದೆ. ನೋಡಿ, ನಮ್ಮ ಸಾಹೇಬ್ರು ಬೆಳಗಾವಿ ಜಿಲ್ಲೆಯವರು. ಸೊ ಬೆಳಗಾವಿ ಕನ್ನಡ ಮತ್ತು ಬೆಂಗಳೂರು ಕನ್ನಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಂತ ಭಾವಿಸ್ತಾರೆ ಸರ್. ಏನಿಲ್ಲ ಸರ್, ತಮ್ಮ ಭಾಷೆ ಏನಿದೆ, ಕನ್ನಡ ಭಾಷೆ ಏನಿದೆ, ನಮ್ ಎಲ್ರಿಗೂ ಸಹ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ಸರ್. ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ತಮ್ಮ ಭಾಷೆಯಲ್ಲಿ. ಸೊ ಬಹಳ ತುಂಬಾ ಸ್ಪಷ್ಟತೆಯಿಂದ ತಾವು ಮಾತಾಡಿದ್ರಿ. ತುಂಬಾ ಅರ್ಥಗರ್ಭಿತವಾದಂತಹ ವಾಕ್ಯಗಳನ್ನ ತಾವು ನುಡಿದಿದ್ದೀರಿ. ಕಲಿಯೋದಕ್ಕಿಂತ ಮುಂಚೆ ಕೇಳೋ ಅಂತದನ್ನ ಬೆಳೆಸ್ಕೋಬೇಕು ಅಂತ ಹೇಳಿದ್ರಿ. ಅದು ಬಹಳ ನಾವು ಅರ್ಥ ಮಾಡ್ಕೊಬೇಕಾಗಿರೋಂತ ಒಂದು ಸಂಗತಿ ಅಂತ ನಾನು ಭಾವಿಸ್ತಾ, ತಾವು ಈ ಒಂದು ವೇದಿಕೆಗೆ ತಾವು ಬಂದಿದ್ದೀರಿ, ಬಂದು ತಮ್ಮನ್ನೆಲ್ಲ ಹರಿಸಿದಿರಿ ಸರ್. ತಮ್ಮಿಂದನೂ ಸಹ ನಾವು ಪಾಠವನ್ನ ಕಲಿಬೇಕು ಅಂತ ಇದ್ದೀವಿ. ಸೊ ನಿಮ್ಮಿಂದ ಇವತ್ತು ಕಲ್ತಂತ ವಿದ್ಯಾರ್ಥಿಗಳು ಒಬ್ರು ಸಿವಿಲ್ ನ್ಯಾಯಾಧೀಶರಾಗಿದ್ದಾರೆ. ಆ ನ್ಯಾಯಾಧೀಶರು ತಮ್ಮನ್ನ ತಮ್ಮನ್ನ ಕೇಳಿದ್ರು ಅಂತ ಹೇಳಿ ನಮ್ಗೆ ಅಂತ ಹೇಳಿದ್ರು. ಅವರು ನಮ್ಮ ಸ್ಟೂಡೆಂಟ್ ಆಗಿದ್ದಾರೆ, ತಮ್ಮ ಸ್ಟೂಡೆಂಟು ಸಹ ಆಗಿದ್ದಾರೆ. ರಾಹುಲ್ ಚಂಬಾರ್ ಅಂತ ಹೇಳಿ ಅಥಣಿ ತಾಲೂಕ್ನವರು. ತಮ್ಮ ವಿದ್ಯಾರ್ಥಿ ಇವತ್ತು ಸಿವಿಲ್ ನ್ಯಾಯಾಧೀಶರಾಗಿದ್ದಾರೆ.
ಅವರು ನಮ್ಮ ವಿಧಿಪ್ರಜ್ಞಾ ಕರ್ನಾಟಕದ ಗೌರವಾನ್ವಿತ ಸದಸ್ಯರು, ಗೌರವಾನ್ವಿತ ವಿದ್ಯಾರ್ಥಿಗಳು ಆಗಿದ್ದು, ಸೊ ತಮ್ಮ ವಿದ್ಯಾರ್ಥಿನೂ ಸಹ ಆಗಿದ್ದಾರೆ ಸರ್. ಇದೇ ರೀತಿಯಾಗಿ ಸಾಕಷ್ಟು ಜನರು ಏನು ನ್ಯಾಯಾಧೀಶರಾಗಿ, ವಕೀಲರಾಗಿ, ಏನು ರಾಜಕಾರಣಿಗಳಿಗೆ ಈ ದೇಶದ ಒಂದು ನಿಟ್ಟಿನಲ್ಲಿ ಸದೃಢ ರಾಷ್ಟ್ರ ನಿರ್ಮಾಣಕ್ಕೆ ಒಂದು ನಾಂದಿ ಹಾಡ್ಲಿ ಅಂತ ಹೇಳ್ತಾ, ತಮ್ಮಂತ ಶಿಕ್ಷಕರು ಸಾವಿರಾರು ವಿದ್ಯಾರ್ಥಿಗಳನ್ನ ಈ ದೇಶಕ್ಕೆ ಕೊಡುಗೆಯಾಗಿ ಕೊಡಬೇಕು ಅಂತ ಹೇಳ್ತಾ ನಾನು ತಮ್ಮ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತಿಗೆ ಈಗ ಶಿಲ್ಪಾ ಮೇಡಮ್ ಅವರು ಒಂದೆರಡು ಮಾತುಗಳನ್ನ ಹಾಡಬೇಕು. ಈ ಪ್ರೋಗ್ರಾಮಿನ ವಿಚಾರದಲ್ಲಿ ತಮ್ಮ ಅನಿಸಿಕೆಯನ್ನ ಹೇಳ್ಕೋಬೇಕು ಅಂತ ನಾನು ಭಾವಿಸ್ತೀನಿ. ಈ ಏನು ನಾವು ಈ ಕಂಪ್ಲೀಟ್ 24ನೇ ತಾರೀಕುವರೆಗೂ ಸಹ ಕೆಲವೊಂದು ಸೆಷನ್ಸ್ ಗಳನ್ನ ಮಾಡ್ಬೇಕು ಅಂತ ನಾವು ತೀರ್ಮಾನವನ್ನ ಮಾಡಿದ್ದು. ಈ ಸೆಷನ್ಗಳ ಮೇಲೆ ಈ ಸೆಷನ್ಗಳ ಉದ್ದೇಶ ಏನು, ಈ ಸೆಷನ್ಗಳು ಹೇಗೆ ಜನಸಾಮಾನ್ಯರಿಗೆ ಅದು ಅನುಕೂಲ ಆಗ್ತದೆ ಅನ್ನೋ ವಿಚಾರವನ್ನ ಶಿಲ್ಪಾ ಮೇಡಮ್ ಅವರು ಹೇಳ್ತಾರೆ. ಸೊ ಓವರ್ ಟು ಶಿಲ್ಪಾ ಮೇಡಮ್. Yeah, thank you, sir. So first of all, I welcome to the Dr. D.B. Solapur sir with giving an inaugural speech with respect to the present scenario, the second batch of legal and allied laws. And also thanks to Purushotham sir inviting me to give a evaluation, the course detail with respect to what he has taken and giving to the awareness to the public on legal aid, on the basis of legal aid services, and the joinees, the students who are interested and the fellow learners. Today they are joined and they are ready to take. So whatever are the courses which are given by the VPK Karnataka with respect to general public laws or anything, they want to know those laws. That's why I am welcoming you all once again. So it is honored me to present an overview and evaluation of a comprehensive course encompassing various facets of law, providing a profound understanding of the legal landscapes in India. ಸೊ ಇದು ಒಂದು ಏನು ವಿಧಿಪ್ರಜ್ಞಾ ಕರ್ನಾಟಕ ಅನ್ನೋದೇನು ಸರ್ ಹೇಳ್ದಾಗೆ ಅವರ ಜರ್ನಿ 2018ರಿಂದನೂ ಬಂದಿದೆ. ತುಂಬಾ ಮುಖ್ಯವಾಗಿ ಅವರು ಗುಜರಾತಿನ ಒಂದು ಪ್ರೋಬೋನೋ ಇಂಡಿಯಾದ ಜೊತೆಯಲ್ಲಿ ಅಂದ್ರೆ ಕಲ್ಪೇಶ್ ಕುಮಾರ್ ಗುಪ್ತಾ ಸರ್ ಅವರ ಅಡ್ವೈಸ್ ಒಂದಿಗೆ ತಮ್ಮ ಒಂದು ವಿಧಿಪ್ರಜ್ಞಾ ಕರ್ನಾಟಕ ಸಂಸ್ಥೆಯನ್ನು ಕೂಡ ಜನಸಾಮಾನ್ಯರಿಗಾಗಿ ಕಾನೂನಿನ ತಿಳುವಳಿಕೆ ಅನ್ನುವುದರ ಆಧಾರದ ಮೇಲೆ, ಬರೀ ತಿಳುವಳಿಕೆ ಅನ್ನೋದು ಅವರ ಪ್ಲೇಸಿಗೆ, ಅವರ ಸ್ಥಳಗಳಿಗೆ ಹೋಗಿ ಕೊಡೋದಷ್ಟೇ ಅಲ್ಲ, ಕಾನೂನನ್ನ ನಾವು ಎಲ್ಲಾ ದಿನಗಳಲ್ಲೂ ಎಲ್ಲಾ ಸಮಯದಲ್ಲೂ ಈಗಿರುವ ಟೆಕ್ನಾಲಜಿಯನ್ನು ಅನುಸರಿಸಿ ಆ ಮೂಲಕವಾಗಿ ನಾವೆಲ್ಲರಿಗೂ ಕೊಡುವಂತ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅಂತ ಹೇಳಿ ಅವ್ರು ಏನ್ ಈ ಒಂದು ಸ್ಟೆಪ್ ಗಳನ್ನ ತಗೊಂಡಿದ್ದಾರೆ ಅದಕ್ಕೆ ನಾನು ಆಭಾರಿಯಾಗಿದ್ದೇನೆ. ಜೊತೆಗೆ ಈ ದಿನ ಅವರು ನನಗೆ ತಮ್ಮ ಕೋರ್ಸಿನ ಇವ್ಯಾಲ್ಯೂಯೇಷನ್ ಬಗ್ಗೆ ತಾವು ಏನ್ ಮಾಡ್ತಿದ್ದೀರಾ ಅದ್ರ ಜೊತೆಗೆ ನನಗೂ ಒಂದು ಟಾಪಿಕ್ ಅನ್ನ ಕೊಟ್ಟಿದ್ದಾರೆ. ಮುಂಬರುವ ದಿನಗಳಲ್ಲಿ ನಾನು ಕುರಿತಂತೆ ಹೇಳ್ತೀನಿ ಸೆಷನ್ಸ್ ಅನ್ನ. ಅದಕ್ಕೂ ಮುಖ್ಯವಾಗಿ ಈ ಕೋರ್ಸ್ ಮುಖ್ಯವಾಗಿ ಒಟ್ಟು ಟೋಟಲ್ 10 ದಿನಗಳ ಕಾಲ. ಸೊ ಸ್ಟಾರ್ಟಿಂಗ್ ಫ್ರಮ್ ಟುಡೇ ಇಂದನೂ ಕೂಡ, ಸೊ 10ನೇ ತಾರೀಕಿಂದನು 21ನೇ ತಾರೀಕು ತನಕನು ನಿಮಗೆ ನಾನಾ ರೀತಿಯ ಕಾನೂನುಗಳನ್ನ, ಸೋ ಮೆನಿ ಫ್ಯಾಸೆಟ್ಸ್ ಆಫ್ ಲಾ ಅಂಡರ್ ದಿ ಇಂಡಿಯನ್ ಸೀನರಿಯೋ, we are encompassing those laws with a effective lecture by the various professors, judges and other things. So the first of all, today, as we all know that it is a legal jurisprudence. That is, this course has to be delved into the philosophical understanding of law, exploring its nature, purpose and the principles that guide to a legal system by understanding jurisprudence. In these sessions, the students gain insight into the foundations that shape our legal framework. With respect to that, the legal jurisprudence, without this legal jurisprudence, we cannot study other allied laws which are connectivity with that. As you all know that jurisprudence ಅಂದ್ರೆ ಏನು? ಒಂದು ನ್ಯಾಯಶಾಸ್ತ್ರ. ಈ ನ್ಯಾಯಶಾಸ್ತ್ರವನ್ನ ನಾವು ತಿಳ್ಕೊಳ್ದೆ ಮುಂಬರುವ ಯಾವುದೇ ಕಾನೂನುಗಳಲ್ಲಿ ಏನು ನ್ಯಾಯಗಳ ಬಗ್ಗೆ ಅಂದ್ರೆ ನ್ಯಾಯ ನೀತಿಗಳ ಬಗ್ಗೆ ಹೇಳಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಸೈದ್ಧಾಂತಿಕ ವಿಚಾರಗಳನ್ನ, ಹಕ್ಕು ಬಾಧ್ಯತೆಗಳನ್ನ, ಒಬ್ಬ ವ್ಯಕ್ತಿಗೆ ಏನು ಹಕ್ಕು ಬಾಧ್ಯತೆಗಳಿದೆ, ಜೊತೆಗೆ ನಮ್ಮ ಕಾನೂನಿನ ವ್ಯವಸ್ಥೆ, ಇಂಡಿಯನ್ ಕಾನೂನಿನ ವ್ಯವಸ್ಥೆ ಯಾವ ನಿಟ್ಟಿನಲ್ಲಿ ಅದು ಜಾರಿಯಾಗಿದೆ, ಅದರ ತತ್ವಗಳೇನು ಅನ್ನೋದನ್ನ ನನ್ನ ನಂತರ ತದನಂತರ ಪುರುಷೋತ್ತಮ್ ಜಿ ಅವರು ಹೇಳ್ಕೊಡ್ತಾರೆ. ಸೊ ಇದನ್ನ ನಾವಿಲ್ಲಿ ತಿಳ್ಕೊಳ್ತೀವಿ. ಇನ್ ಸೆಕೆಂಡ್ ಡೇ, ದಟ್ ಈಸ್ ಮೆಂಟ್ ಫಾರ್ ದಿ ಲಾ ಅಂಡ್ ಕೋರ್ಟ್ಸ್. ಯಾ
So law and courts, it is very important nowadays. So hierarchically, BA law students, everyone has to know that what are all the hierarchy, even common people. Can I ask anybody knows that the hierarchy of courts in India? ಯಾರಾದ್ರೂ ಅಂದ್ರೆ ಯಾರು ಕೇಳಿಸ್ಕೊಳ್ತೇವೆ ಸ್ಟೂಡೆಂಟ್ಸ್ ಯಾರಾದ್ರೂ ಕೂಡ ನಿಮಗೆ ಕಾನೂನುಗಳ ಬಗ್ಗೆ ಗೊತ್ತು ಆದ್ರೆ ಯಾವ ಶ್ರೇಣಿಯಲ್ಲಿ ಯಾವ ತರಹ ನ್ಯಾಯಾಲಯಗಳಿದೆ ಅಂತ ಹೇಳ್ಬೋದಾ ಯಾರಾದ್ರೂ ಒಬ್ರು? ಹಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಗುಡ್ ಮಾರ್ನಿಂಗ್ ಸರ್. ಮೇಡಮ್, ಸಿವಿಲ್ ಕೋರ್ಟ್ಸ್ ಇದಾವೆ, ಕ್ರಿಮಿನಲ್ ಕೋರ್ಟ್ಸ್ ಇದಾವೆ, ರೆವಿನ್ಯೂ ಕೋರ್ಟ್ಸ್, ಆಮೇಲೆ ನಾನ್ ಜುಡಿಷಿಯಲ್ ಕೋರ್ಟ್ಸ್, ಫ್ಯಾಮಿಲಿ ಕೋರ್ಟ್, ಈ ತರ ಎಕ್ಸೆಟ್ರಾ ಕೋರ್ಟ್ಸ್ ಅವೈಲೇಬಲ್ ಇದಾವೆ ಮೇಡಮ್. ಹೌದು, ಈ ಕೋರ್ಟ್ಸ್ ಗಳೆಲ್ಲ ಇದೆ. ಆದ್ರೆ ಇದ್ರಲ್ಲೂ ಕೂಡ ಸೊ ಬೇಸ್ಡ್ ಆನ್ ಆಸ್ ಎ ಜನರಲ್ ವಿ ಆಲ್ ನೋ ದಟ್ ದೇರ್ ಇಸ್ ಎ ಕೋರ್ಟ್ಸ್ ಇನ್ ಇಂಡಿಯಾ. ಸೊ ಸಿವಿಲ್ ಕೋರ್ಟ್ಸ್ ಇದೆ, ಕ್ರಿಮಿನಲ್ ಕೋರ್ಟ್ಸ್ ಇದೆ, ಅದರ್ ದ್ಯಾನ್ ಕೋರ್ಟ್ಸ್ ಇದೆ, ಅಂಡ್ ಅಡ್ಮಿನಿಸ್ಟ್ರೇಟಿವ್ ಕೋರ್ಟ್ಸ್ ಇದೆ. ಸೊ ಆ ಎಲ್ಲಾ ಕೋರ್ಟ್ಗಳ ಬಗ್ಗೆ ನಮಗೆ ಗೊತ್ತು, ಕನ್ಸ್ಯೂಮರ್ ಕೋರ್ಟ್ಸ್ ಇದೆ ಅಂತ. ಬಟ್ ಆದ್ರೆ ಹೇಗೆ ಅದರ ಶ್ರೇಣಿಗಳ ವ್ಯಾಪ್ತಿಯಲ್ಲಿ ಬರುತ್ತೆ, ಹೇಗೆ ಆ ಶ್ರೇಣಿಗಳಿದೆ? ಫಾರ್ ಎಕ್ಸಾಂಪಲ್, ನೀವು ಯಾವುದೇ ಒಂದು ಕಾನೂನನ್ನ ಅಂದ್ರೆ ಯಾವುದೇ ಒಂದು ಲಿಟಿಗೇಷನ್ ಬಂದಿದೆ, ನಿಮ್ಮ ನಡುವೆ ಒಂದು ವಿವಾದಾತ್ಮಕ ಬಂದಿದೆ, ವಿವಾದ ಇದೆ ಒಬ್ಬ ವ್ಯಕ್ತಿಗೂ ಮತ್ತೆ ಮತ್ತೊಬ್ಬ ವ್ಯಕ್ತಿಗೂ. ಈಗ ಆ ವಿವಾದ ಸಿವಿಲ್ ಕ್ರಿಮಿನಲ್ ಅನ್ನೋದು ಮೊದಲು ತಿಳ್ಕೊಳ್ಬೇಕು. ಟ್ರಾನ್ಸ್ಫರ್ ಪ್ರಾಪರ್ಟಿ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ವೈಯಕ್ತಿಕ ಅಂದ್ರೆ ವ್ಯಕ್ತಿಗಳ ನಡುವೆ ಅವರ ಹಕ್ಕು ಬಾಧ್ಯತೆಗಳ ನಡುವೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಯ ಹಕ್ಕನ್ನ ಉಲ್ಲಂಘನೆ ಮಾಡಿದಾಗ ಅಂತಹ ಒಂದು ಪ್ರಕರಣಗಳನ್ನ ನಾವು ಸಿವಿಲ್ ಸೈಡ್ಗೆ ತಗೊಂಡ್ ಬರ್ತೀವಿ. ಸೊ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಅಥವಾ ಹಾನಿಕಾರಕವಾಗಿ ಉಲ್ಲಂಘನೆ ಮಾಡಿದಾಗ ಆ ಒಂದು ಪ್ರಕರಣಗಳನ್ನ ನಾವು ಕ್ರಿಮಿನಲ್ ಸೈಡ್ಗೆ ತಗೊಂಡ್ ಬರ್ತೀವಿ. ಸೊ ಇಲ್ಲಿ ಶ್ರೇಣಿ ಮೂಲಕ ಹೋಗ್ತೀವಿ. ಮೊದಲನೇದಾಗಿ ನೀವು ಯಾವ ಕೋರ್ಟಲ್ಲಿ ಅಂದ್ರೆ ಎಲ್ಲಿ ಆಗಿದೆ ಆ ಸುಸಂದರ್ಭದಲ್ಲಿ, ಅಂದ್ರೆ ಯಾವ ಕಡೆ ಕಾರಣೀಭೂತ ಕಾಸ್ ಆಫ್ ಆಕ್ಷನ್ ಎಲ್ಲ ಆಗಿದೆ ಆ ಸ್ಥಳದಲ್ಲಿ ಇರುವಂತಹ ಕೋರ್ಟಿನಲ್ಲಿ ನೀವು ಅದನ್ನ ಹಾಕ್ತೀರಾ. ಸೊ ಅಲ್ಲಿ ಹಾಕಿ ಅಲ್ಲಿಂದ ಮುಂದೆ ಅಂದ್ರೆ ಅಲ್ಲಿ ಏನಾದ್ರೂ ಅಗ್ರೀವ್ಡ್ ಆದ್ರೆ ಅಂದ್ರೆ ಈಗ ಹಾಕಿರ್ತೀರಾ ನೀವು, ನಿಮಗೆ ತೊಂದರೆ ಆಗಿದೆ, ನೋಡಿದ್ರೆ ಡಿಸಿಷನ್ ನಿಮ್ಮ ವಿರುದ್ಧವಾಗಿ ಬಂತು ಅಂದ್ರೆ ನೀವು ನೆಕ್ಸ್ಟ್ ಮತ್ತೆ ಅಪೀಲ್ ಹೋಗ್ತೀರಾ. ಹಾಗಾಗಿ ಶ್ರೇಣಿಗಳನ್ನ ನಾವು ಮೊದಲು ತಿಳ್ಕೊಳ್ಬೇಕು. ಸೊ ಸಿವಿಲ್ ಪ್ರಕರಣಗಳಲ್ಲಿ ಶ್ರೇಣಿಗಳು ಇದೆ. ಸೊ ಮೊದಲನೇದಾಗಿ ಸಿವಿಲ್ ಕೋರ್ಟ್ಸ್ ಅಂದ್ರೆ ಜೂನಿಯರ್ ಸಿವಿಲ್ ಕೋರ್ಟ್ಸ್, ಆಮೇಲೆ ಸೀನಿಯರ್ ಕೋರ್ಟ್ಸ್ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ಸ್ ಗಳಲ್ಲಿ ಡಿಸ್ಟ್ರಿಕ್ಟ್ ಅಂಡ್ ಸೀನಿಯರ್ ಕೋರ್ಟ್ಸ್, ಆಮೇಲೆ ಅಪಿಲೇಟ್ ಕೋರ್ಟ್ಸ್ ಗಳು. ಸೊ ಈ ಶ್ರೇಣಿಗಳನ್ನ ನೀವು 4 ಮತ್ತು 5ನೇ ದಿನದ ವಿಚಾರಗಳಲ್ಲಿ ಅಂದ್ರೆ ಕ್ರಿಮಿನಲ್ ಕೋರ್ಟ್ಸ್ ಅಂಡ್ ಪೊಲೀಸ್ ಸಿಸ್ಟಮ್, ಹಾಗೆ ಸಿವಿಲ್ ಅಂಡ್ ಸಿವಿಲ್ ಕೋರ್ಟ್ಸ್ ಅಂಡ್ ಪೊಲೀಸ್ ಸಿಸ್ಟಮ್, ಈ ಒಂದು ದಿನಗಳಲ್ಲಿ ನಿಮಗೆ ಹೇಳ್ತಾರೆ. ಸೊ ಅದರ ಪವರ್ಸ್ ಏನು, ಆ ಪ್ರಕರಣಗಳನ್ನ ಎಲ್ಲಿ ಹಾಕ್ಬೇಕು, ಇದರಲ್ಲಿ ಮಾನಿಟರಿ ಅಂದ್ರೆ ಏನು, ಮಾನಿಟರಿ ಪ್ರಕರಣಗಳಂದ್ರೆ ಏನು, ಕಾಸ್ ಆಫ್ ಆಕ್ಷನ್ ಅಂದ್ರೆ ಏನು, ಆ ಕುರಿತಂತೆ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತಾರೆ. ಜೊತೆಗೆ ನಾನು ಕನ್ಸ್ಯೂಮರ್ ಅಂತ ಹೇಳಿದೆ, ದೋ ಇಟ್ ಈಸ್ ಅಂಡ್ ಸಿವಿಲ್, ಯಾಕೆ ಇದನ್ನ ಎಕ್ಸ್ಟ್ರಾ ಅವೇರ್ನೆಸ್ ಗೆ ತಗೊಂಡ್ ಬಂದಿದೀವಿ ಕನ್ಸ್ಯೂಮರ್ ಇದನ್ನ ಅಂತ ಹೇಳಿದ್ರೆ, ಕನ್ಸ್ಯೂಮರ್ ಲಾ ಅಂಡ್ ಕನ್ಸ್ಯೂಮರ್ ರಿಡ್ರೆಸಲ್ ಎಲ್ಲರಿಗೂ ಗೊತ್ತಿದೆ. ಒಂದು ಡಿಸ್ಪ್ಯೂಟ್ ಅಂದ್ರೆ ಯಾವಾಗ ನಾವು ಈ ಕನ್ಸ್ಯೂಮರ್ ಲಾಸ್ಗೆ ಹೋಗ್ತೀವಿ, ಮೇನ್ ಆಗಿ ಯಾವುದೇ ಒಂದು ಪ್ರಕರಣಗಳು ನಾವು ಏನೋ ಒಂದು ಗೂಡ್ಸ್ ಗಳನ್ನ ಗ್ರಾಹಕ ತನ್ನ ಸೇವೆಗಳನ್ನ, ಸರಕು ಮತ್ತು ಸೇವೆಗಳಲ್ಲಿ ಆದಂತಹ ತೊಂದರೆಯನ್ನ ನಿವಾರಣೆ Okay, so consumer redressal forums, it has to be examining consumer protection laws and with respect to alternative dispute. So it is equipped by the students to navigate the complexions of consumer dispute, fostering an environment where consumer rights are safeguarded effectively. For example, ನೀವೊಂದೇನೋ ಟಿವಿ ತಗೊಂಡ್ ಬಂದ್ಬಿಡ್ತೀರಾ, ಇವತ್ತು ಅಂಗಡಿಗೆ ಹೋಗಿ ಆ ಟಿವಿ ತಗೊಂಡ್ ಬರ್ತೀರಾ, ಅವ್ರ ಪ್ರಕಾರ ಅದು 1 year ವಾರಂಟಿ ಇರುತ್ತೆ, 1 ವಾರದಲ್ಲೇ ಅದು ಸರಿಯಾಗಿ ವರ್ಕ್ ಮಾಡಲ್ಲ. ಆಗ ನೀವು ಹೋಗಿ ಅಂಗಡಿ ಕೇಳ್ತೀರಾ, ನೋಡಪ್ಪ 1 ವಾರದಲ್ಲೇ ಫೈನ್, ಅವ್ರು ಏನಾದ್ರು ಚೇಂಜ್ ಮಾಡಿ ಕೊಟ್ರು ಕಾಂಟ್ರಾಕ್ಟ್ ಪ್ರಕಾರ ಸರಿ, ಅಂದ್ರೆ ಏನು ಅವ್ರು ಕೊಟ್ಟಿದ್ರು ಗ್ಯಾರಂಟಿ ಅದ್ರ ಪ್ರಕಾರ ಚೇಂಜ್ ಮಾಡ್ಕೊಟ್ರು. ಇಲ್ಲ ನೀವು ತಗೊಂಡೋಗಿದ್ದೀರಾ, ನೀವೇ ಏನೋ ಹಾಳು ಮಾಡಿದ್ದೀರಾ, ನಾವು ಬರೀ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ ನೋಡಿದ್ವಿ, ಇದ್ರಲ್ಲಿ ಮ್ಯಾನುಫ್ಯಾಕ್ಚರ್ ಡಿಫೆಕ್ಟ್ಸ್ ಕಾಣ್ತಿಲ್ಲ, ಡಿಫೆಕ್ಟ್ಸ್ ಇದ್ರೂ ಕೂಡ ನಾವ್ ಇವಾಗ ಕೊಡೋಕ್ಕಾಗಲ್ಲ, ಯಾಕಂದ್ರೆ ನಾವು ಆಲ್ರೆಡಿ 1 ವಾರ ಆಗಿದೆ ಕೊಟ್ಟು, ಅಷ್ಟು ಬೇಗ ಈಗ ಆಗಕ್ ಸಾಧ್ಯನೇ ಇಲ್ಲ, ನಿಮ್ದೇ ಕಂಪ್ಲೇಂಟ್ ಅಂತ ಹೇಳಿದ್ರೆ ಆಟೋಮೆಟಿಕ್ಲಿ ವಾಟ್ ಯು ಡೂ, ನೀವು ಹೋಗ್ಲೇಬೇಕಾಗತ್ತೆ, ಕಾನೂನಿನ ಹೋರಾಟವನ್ನ ನಡೆಸ್ಬೇಕು, ಯಾಕಂದ್ರೆ ನೀವು ಅದನ್ನ ದುಡ್ಡು ಕೊಟ್ಟೆ ತಾನೇ ತಗೊಂಡಿರ್ತೀರಾ. ಸೊ ಅಂತಹ ನಿಟ್ಟಿನಲ್ಲಿ ನೀವು ಆ ಸರಕು ಮತ್ತು ಸೇವೆಗಳ ಸಂಬಂಧಿತವಾಗಿ ಯಾವ ರೀತಿಯಲ್ಲಿ ನಿಮ್ಮ ಹಕ್ಕುಗಳನ್ನ ಪ್ರತಿಪಾದಿಸಬಹುದು, ಯಾವ ತರಹದಲ್ಲಿ ನೀವು ಅದಕ್ಕೆ ಪರಿಹಾರನ ಕೊಂಡ್ಕೊಳ್ಬಹುದು ಅನ್ನೋದನ್ನ 2ನೇ ದಿನದಲ್ಲಿ ನಿಮಗೆ ಆ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಹಾಗೆ ತದನಂತರ ವುಮೆನ್ ಚಿಲ್ಡ್ರನ್ ಅಂಡ್ ಲಾಸ್. ಸೊ ವುಮೆನ್ ಅಂಡ್ ಚಿಲ್ಡ್ರನ್ ಲಾಸ್ ಅಲ್ಲೂ ಕೂಡ ಮಹಿಳೆಗೆ ಸಂಬಂಧಿಸಿದ ಕಾನೂನೇನು. This model focuses on the intersection of the law with issues pertaining to women and children,
addressing legal frameworks designed to protect their rights and ensure their well-being within the societal and legal context. Till today, women's ಗೆ ಸಂಬಂಧಿಸಿದಂತೆ many laws are enforced. Many laws, property rights ಇರ್ಬೋದು, earlier ಇಂದನೂ ಕೂಡ, even if you go to the earlier situation, the laws has to be made by the women. But with respect to that, how the women are protected by in these laws, we need to focus. Many laws, for example, Dowry Prohibition Act ಮಾಡಿದ್ರು, so Sexual Harassment Act ಮಾಡಿದ್ರು. But even today we are listening and we are aware that by reading of newspaper, one and other thing, there is a misuse of those laws. Why these misuse has to be happening? Still we are aware. So it means that ಎಷ್ಟು ನಾವು ಅವೇರ್ನೆಸ್ ಕೊಡ್ತಾ ಇದೀವೋ ಅಷ್ಟು ಅವೇರ್ನೆಸ್ ಅನ್ನ ತಗೊಳ್ಳೋರ ಸಂಖ್ಯೆ ಎಷ್ಟು ಇದೆಯೋ ಇನ್ನು ಕಲಿಯೋ ಸಂಖ್ಯೆ ಹೆಚ್ಚಿದೆ. ಯಾಕಂದ್ರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ. ಕೆಲವರಿಗೆ ಗೊತ್ತಿದ್ರು ಕೂಡ ಆ ಕಾನೂನುಗಳನ್ನ ಉಲ್ಲಂಘನೆ ಮಾಡ್ತಾರೆ. ಹಾಗಾಗಿನೇ ವರ್ಕ್ ಪ್ಲೇಸ್ ಅಲ್ಲೂ ಕೂಡ ಮಹಿಳಾ ರಕ್ಷಣೆ ಕಾನೂನುಗಳನ್ನ ತಂದ್ಬಿಟ್ಟಿದ್ದಾರೆ. ಸೊ ಅಲ್ಲಿ ಏನು ಮಹಿಳೆಯರಿಗಾಗಿ ಆ ರೀತಿಯ ಕಾನೂನುಗಳನ್ನ ಯಾಕೆ ಮಾಡಿದ್ರು, ಯಾಕೆ ಅದರ ನಿಟ್ಟಿನಲ್ಲಿ ಅಂದ್ರೆ ಅವರ ಸಂರಕ್ಷಣೆಗೆ ಹೆಚ್ಚಿನ ಫೋಕಸ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಮಕ್ಕಳಿಗೂ ಕೂಡ ನಾವು ಡೇ ಬೈ ಡೇ ನೋಡ್ತೀವಿ, ಆ ಸಣ್ಣ ಮಗುಗೆ ಅಲ್ಲಿ ಏನೋ ಆಯ್ತು, ಈ ರೀತಿಯ ಹಾನಿ ಆಯ್ತು ಸ್ಕೂಲ್ಗಳಲ್ಲಿ ಅಂತ ಹೇಳ್ಬಿಟ್ಟು. ಆದ್ರೆ ಪೋಷ್ ಅಂತ ಇವಾಗ ಪ್ರಿವೆನ್ಷನ್ ಆಫ್ ಸೆಕ್ಸುವಲ್ ಹರಾಸ್ಮೆಂಟ್ ಅಂತ ಹೇಳ್ಬಿಟ್ಟು ಒಂದು ಹೊಸದಾಗಿ ಕಾನೂನಲ್ಲ, ಅದರಲ್ಲಿ ಮಕ್ಕಳನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ಅಂದ್ರೆ ಮಕ್ಕಳಿಗೆ ಸಂಬಂಧಿಸಿದಂತೆ ಅವರ ರಕ್ಷಣೆಗಾಗಿ ಮಾಡ್ಕೊಂಡಿರೋದು. ರೈಟ್ಸ್ ಆಫ್ ದಿ ಚೈಲ್ಡ್ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಹೇಗಿದೆ, ನಾವು ಹೇಗೆ ಅದನ್ನ ಕಾನ್ಸ್ಟಿಟ್ಯೂಷನಲ್ ಪರವಾಗಿ ತಗೊಂಡ್ ಬಂದಿದೀವಿ, ಅದೇ ನಿಟ್ಟಿನಲ್ಲಿ how we are giving the protection laws with respect to these two main persons ಅನ್ನೋದನ್ನ ನಾವು ಥರ್ಡ್ ಡೇ ಅಲ್ಲಿ ಕಲ್ತ್ಕೊಳ್ತೀವಿ, ಫೋರ್ತ್ ಇದರಲ್ಲಿ. The next is criminal law. As I said, criminal law and criminal courts structure in India. It has to be analyzed the Indian criminal justice system. The segment provides a comprehensive overview of criminal law, court structure and procedural intricacies. Students gain a deep understanding of how justice is administered in criminal cases. As we all know that criminal court structure, first it has to come the JMFC first, later it has to be kind of, even in the metropolitan city it is metropolitan courts, district courts, district and sessions court, high courts, like that the hierarchy of the court will dwell. So earlier when I thought I am as a professor I am teaching that, so we are teaching that JMFC 1 and JMFC 2. So now the JMFC 2 is not existent, so directly the JMFC 1 has to be there. JMFC 1 itself has to be take all the cases with respect to the criminal, so it can have the authority to give the this one the punishment with regard to the up to 3 years and the 5,000 rupees of punishment. It has full authority. Even in the petty cases everything will coming under that. But above that, if they wanted to give, they can transfer to the civil judge, that is criminal judge, that is CMM court. So magistrate court, because the magistrate court only have the power to pass the judgment, not by taking of the cases. The evidences or everything will be dwell by the JMFC court itself. By passing that judgment with respect to the punishment criteria above that JMFC, that is 3 years to 5 years or anything, so then we can transfer it to the CMM. That is a new thing which has to be happened by the criminal court structure. Criminal court ಅಲ್ಲಿ ಮೊದಲು ನಾವು JMFC 2 ಅಲ್ಲಿ ಇತ್ತು, ಒಂದು ಪಿಟಿ ಕೇಸಸ್ ಅಥವಾ 1000 rupees ಫೈನ್ ಕಟ್ಟುವಾಗ ಅಥವಾ 500 rupees ಅಂದ್ರೆ 1 year punishment 500 rupees ಫೈನ್ ಇದ್ರೆ JMFC 2 ಅಲ್ಲಿ ಹೋಗ್ತಿದ್ವಿ ಅಂತ. ಬಟ್ ಈಗ ಆ ಶ್ರೇಣಿ ಇಲ್ಲ. ಇವಾಗ ನಾವ್ ಅದನ್ನ ಬದಲಾವಣೆ ಮಾಡ್ಕೊಳ್ಬೇಕು. ಆಸ್ ಎ ಲೀಗಲ್ ಆಸ್ಪೆಕ್ಟ್ಸ್ ನಾವ್ ಅದನ್ನ ಬದಲಾವಣೆ ಮಾಡ್ಕೊ, ಯಾಕಂದ್ರೆ ಕೋರ್ಟ್ಗಳಲ್ಲೂ ಕೂಡ ಶ್ರೇಣಿಗಳ ಮಟ್ಟದಲ್ಲಿ ಅದನ್ನ ಬದಲಾವಣೆ ಮಾಡ್ತಿದ್ದಾರೆ. ಇವಾಗ CMM ಮೆಟ್ರೋಪಾಲಿಟನ್ ಇರ್ಬೋದು, ಇದ್ರಲ್ಲಿ ಬೇರೆ ಶ್ರೇಣಿಗಳಲ್ಲಿ ಅಂದ್ರೆ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಅದನ್ನ CMM ಗೆ ವಹಿಸ್ತಾರೆ. ಅವರಿಗೆ ಕೇವಲ ತೀರ್ಪನ್ನು ನೀಡುವ ಅಧಿಕಾರ ಕೊಟ್ಟಿದ್ದಾರೆ, ಆದ್ರೆ ಅವರು ಎವಿಡೆನ್ಸ್ ಆಗ್ಲಿ ಇದೆಲ್ಲ ತಗೊಳ್ಳಲ್ಲ. ಎವಿಡೆನ್ಸ್ ಎಲ್ಲ JMFC ಅವರೇ ತಗೊಂಡ್ರು, ತೀರ್ಪನ್ನ ಸೈನಿಂಗ್ ಅಥಾರಿಟಿ ಕೊಟ್ಟಿರೋದು CMM ಗೆ. ಅವ್ರು ಅದನ್ನ ಅವರ ಕೋರ್ಟ್ ಅಲ್ಲಿ ಅದನ್ನ ಅವರು ಕೊಡ್ಬೇಕಾಗತ್ತೆ. ಸೊ ಈ ರೀತಿಯ ಕೆಲವು ಬದಲಾವಣೆಗಳು ಕ್ರಿಮಿನಲ್ ಸ್ಟ್ರಕ್ಚರ್ ಅಲ್ಲಿ ಆಗಿದೆ. ಹೇಗೆ, ಸೊ ವಾಟ್ ಆರ್ ಆಲ್ ದ ಎಫೆಕ್ಟ್ಸ್, ನೀವು ಕ್ರಿಮಿನಲ್ ಪ್ರಕರಣ ಬಂದ್ರೆ ಎಲ್ಲಿ ಹಾಕ್ಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಏನೋ ಒಂದು ಕೊಲೆ ಆಗಿದೆ, ಆ ವ್ಯಕ್ತಿ ಎಲ್ಲೋ ಇದಾಗಿರ್ತಾನೆ, ಅಂದ್ರೆ ಆ ವ್ಯಕ್ತಿ ಬೆಳಗಾವಿಗೆ ಸೇರಿದವನ್ ಹಾಗಿದ್ರೆ ಬೆಳಗಾವಿ ಸೇರಿದಾನೆ ಅನ್ನೋ ಕಾರಣಕ್ಕೆ ಅಲ್ಲಿ ಹೋಗಕ್ಕಾಗತ್ತಾ ಕ್ರಿಮಿನಲ್ ಕೇಸು? ಇಲ್ಲ. ಹಾಗಿದ್ರೆ ಯಾಕೆ ಅದನ್ನ ಇಲ್ಲೇ ಹಾಕ್ಬೇಕು? ಸೊ ಅದರ ಬಾಧ್ಯತೆಗಳೇನು? ಯಾಕಂದ್ರೆ ಪ್ಲೇಸ್ ಆಫ್ ಸೂಟ್ ಅನ್ನೋದನ್ನ ನೀವು ಮೊದ್ಲು ತಿಳ್ಕೊಳ್ಬೇಕು. ಎಲ್ಲಿ ದಾವೆ ಹೂಡ್ಬೇಕು, ಈ ದಾವೆ ಹೂಡುವಂತಹ ಜಾಗ ಯಾವುದು, ಎಲ್ಲಿ ಪ್ರಕರಣ ಅಂದ್ರೆ ಎಲ್ಲಿ ಕಾರ್ಯಕಾರಣ ಸಿದ್ಧಾಂತ ಅಂದ್ರೆ ಎಲ್ಲಿ ಆ ಒಂದು ಸಂದರ್ಭ ಆಗಿದ್ಯೋ ಅಲ್ಲಿ
ನಾವ್ ಅದನ್ನ ಇದ್ ಮಾಡ್ಬೇಕಾಗತ್ತೆ, ದಾವೆಯನ್ನ ಹೂಡ್ಬೇಕು. ಆ ಕುರಿತಂತೆ ನೀವೆಲ್ಲ ತಿಳ್ಕೊಳ್ತೀರಾ. ಸೊ ನೆಕ್ಸ್ಟ್ ವಿ ಆರ್ ಫೋಕಸಿಂಗ್ ಆನ್ ಸಿವಿಲ್ ಅಂಡ್ ಪ್ರಾಪರ್ಟಿ ಲಾಸ್ ಇನ್ ಇಂಡಿಯಾ. That is, it is exploring civil law and property rights. This model covers the legal aspects of property ownership, transactions, and dispute resolution. It empowers students to navigate the intricate web of civil law governing property rights in India. Yes. So with respect to that civil law jurisdiction allo, there is a monetary jurisdiction as there, territorial jurisdiction as there. So ಹೇಗೆ ಭೌಗೋಳಿಕ ನಿಮಿತ್ತವಾಗಿ ಸಿವಿಲ್ ಕಾನೂನುಗಳನ್ನ ಅಂದ್ರೆ ಸಿವಿಲ್ ನ್ಯಾಯಿಕ ದಾವೆಗಳನ್ನ ಹೂಡ್ಬೇಕು, ಹಾಗೆ ಹಣಕಾಸಿಗೆ ಸಂಬಂಧಿತವಾಗಿ ಯಾವ ನ್ಯಾಯಾಲಯಗಳಲ್ಲಿ ಯಾವ ತರಹ ನ್ಯಾಯಾಲಯಗಳು ಇಲ್ಲಿ ಬರುತ್ತೆ ಶ್ರೇಣಿ ಮೂಲಕ, ಮತ್ತೆ ಯಾವ ರೀತಿಯ ಪ್ರಕರಣಗಳನ್ನ, ಮುಖ್ಯವಾಗಿ ಟಾರ್ಟ್ಸ್ ಇರ್ಬೋದು ಅಥವಾ ಕನ್ಸ್ಯೂಮರ್ ಕೋರ್ಟ್ಸ್ ಗಳಿರ್ಬೋದು ಅಥವಾ ವಿಚ್ಛೇದನ ಪ್ರಕರಣಗಳಿರ್ಬೋದು. ಈವನ್ ದೋ ವಿ ಕಾಲ್ ಇಟ್ ಆಸ್ ಫ್ಯಾಮಿಲಿ ಕೋರ್ಟ್ಸ್, ಇಟ್ ಈಸ್ ಆಲ್ಸೋ ಎ ಒನ್ ಟೈಪ್ ಆಫ್ ಸಿವಿಲ್ ನೇಚರ್. ಸೊ ಹೇಗೆ ಆ ಗ್ರಾಹಕಗೆ ಸಂಬಂಧಿಸಿದ ಪ್ರಕರಣಗಳನ್ನ ನಾವು ಹೇಗೆ ಹೂಡ್ತೀವಿ, ಸೊ ಅಲ್ಲಿ ಯಾವ ರೀತಿಯಾದಂತಹ ಪ್ರಕರಣಗಳು ಮಾಡ್ತಾರೆ, ಜೊತೆಗೆ ಇಲ್ಲಿ ಸಿವಿಲ್ ಕೋರ್ಟ್ಸಿನ ಅಧಿಕಾರ ಏನು. ಸುಮ್ನೆ ಕೋರ್ಟಿಗೆ ಹಾಕಿದ ತಕ್ಷಣ ಎಲ್ಲಾ ಕೋರ್ಟ್ಗಳು ಆ ಪ್ರಕರಣ ಸ್ಟಾರ್ಟ್ ಮಾಡ್ಕೊಂಡು ಹೋಗಲ್ಲ. ಫಸ್ಟ್ ದೇ ನೀಡ್ ಟು ಸೆಂಡ್ ಅಕಾರ್ಡಿಂಗ್ ಟು ಸಿಪಿಸಿ ಇದ್ರ ಪ್ರಕಾರ, ಸಿಪಿಸಿ ಆರ್ಡರ್ 7 and Rule 8 ಪ್ರಕಾರ ದೇ ಹ್ಯಾವ್ ಸಮ್ ಪವರ್ಸ್. ಕ್ಲೈಂಟ್ ಕಾಪಿ ರಿಟರ್ನ್ ಸ್ಟೇಟ್ಮೆಂಟ್ ಅದೆಲ್ಲ ಆದ್ಮೇಲೆ ಅವರು ನೋಟಿಸ್ ಅನ್ನ ಕೊಡ್ಬೇಕು. ಪವರ್ಸ್ ಆಫ್ ದಿ ಸಿವಿಲ್ ಕೋರ್ಟ್ ಅಂಡರ್ ಸೆಕ್ಷನ್ 154 ಯಾವ ತರ ನೋಟಿಸ್ ಸಮನ್ ಮಾಡ್ತಾರೆ. ಸೊ ಅದಾದ್ಮೇಲೆ ಪರ್ಸನ್ಸ್ ನ ಕಾಲ್ ಮಾಡ್ತಾರೆ. ಸೊ ಅವರಿಗೆ ನೋಟಿಸ್ ಅನ್ನ ಇದ್ ಮಾಡಿ ಇಬ್ರು ಕಡೆಯಿಂದ ಅಂದ್ರೆ ಪಕ್ಷಗಾರರ ಇಲ್ಲಿ ನಿಷ್ಪಕ್ಷಪಾತವಾಗಿ ನ್ಯಾಯ ತೀರ್ಮಾನ ಆಗ್ಬೇಕು. ಇಟ್ ಮಸ್ಟ್ ಬಿ ಎ ಇಂಪಾರ್ಶಿಯಾಲಿಟಿ, ನಾಟ್ ಆಸ್ ಎ ಪಾರ್ಶಿಯಾಲಿಟಿ. ಸೊ ದಟ್ಸ್ ವೈ ಬೋತ್ ದ ಪಾರ್ಟೀಸ್ ಹ್ಯಾಸ್ ಟು ಗಿವ್ ದ ಸೇಮ್ equality to defend themselves with respect to their cases. How the courts are doing on those aspects we need to get in. Next is right to information and public interest litigation and the constitution law. Yes, delivering the constitutional fabric of India, we have the right to information. It is under 2005 only right to information act has to be enforced by the in India. Now it has to be a many laws. So many laws has to be connectivity with right to information. Even in the public, non-public who are not studies a law, but they are still aware of right to information. ಮಾಹಿತಿ ಹಕ್ಕು ಅನ್ನೋದು ಎಷ್ಟು ಮಟ್ಟಿಗೆ ಇವತ್ತು ಪ್ರಚಾರ ಆಗ್ತಾ ಇದೆ ಅಂತ ಹೇಳಿದ್ರೆ, ನಾನ್ ಲಾ ಕೂಡ ಅಂದ್ರೆ ಕಾನೂನನ್ನ ತಿಳಿದೇ ಇರೋರು ಕೂಡ ಈ ಮಾಹಿತಿ ಹಕ್ಕು ಕಾಯ್ದೆಯನ್ನ ತಿಳ್ಕೊಂಡು ಅವರಿಗೆ ಬೇಕಿರುವಂತಹ ದಾಖಲೆಗಳನ್ನ, ಯಾವ ದಾಖಲೆಗಳನ್ನ ಸಾರ್ವಜನಿಕ ಇಲಾಖೆಯಿಂದ ತಗೊಳ್ಬೇಕು, ಅದನ್ನ ಹೇಗ್ ತಗೊಳ್ಬೇಕು, ಒಂದ್ ವೇಳೆ ಅವ್ರು ಕೊಡ್ದಿದ್ರೆ 15 ದಿನ ಟೈಮ್ ಇರುತ್ತೆ, ಕೊಡ್ದಿದ್ರೆ ನಾವ್ ಹೇಗೆ ಅದನ್ನ ತೆಗೆಸ್ಕೊಳ್ಬೇಕು, ಪ್ರತಿಯೊಂದನ್ನು ಕೂಡ ತಗೊಂಡಿದ್ದಾರೆ. ಯಾವ ತರ ದಾಖಲೆಗಳನ್ನ ಕೊಡಬಹುದು ಅನ್ನೋದು. ಸೊ ಆ ನಿಟ್ಟಿನಲ್ಲಿ ಇದು ಎಲ್ಲರಿಗೂ ಕೂಡ, ಜನಸಾಮಾನ್ಯರೆಲ್ಲರಿಗೂ ಕೂಡ ಈ ಮಾಹಿತಿ ಹಕ್ಕಿನ ಒಂದು ಕಾನೂನಿನ ಅವಶ್ಯಕತೆ ಬಹಳ ನಿಟ್ಟಿನಲ್ಲಿ ಇದೆ. ಹಾಗೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಸ್ ವಿಧಿ ಪ್ರಜ್ಞಾ ಕರ್ನಾಟಕ is an NGO. It can take a step towards with the publics who are not willing to go for the fighting against their rights in the court of law. On behalf of them, this NGO can file the case to fight against this. ಸೊ ನೀವೆಲ್ಲ ಕೇಳಿರ್ಬೋದು, ಡೆಲ್ಲಿ ಏಷ್ಯಾಡ್ ಗೇಮ್ಸ್ ಕೇಸ್ ಅಲ್ಲೂ ಕೂಡ ಅಲ್ಲಿ ಲೇಬರ್ ಅವ್ರು ಏಷ್ಯಾಡ್ ಗೇಮ್ ಅನ್ನ ನಮ್ಮ ಭಾರತ ತಗೊಂಡಾಗ ಅಲ್ಲಿ ಲೇಬರ್ ವರ್ಕ್ ನಡೀತಾ ಇತ್ತು. ಅವ್ರಿಗೆ ಆದ್ರೆ ಪ್ರಾಪರ್ ಆಗಿ ಅವರಿಗೆ ಲೇಬರ್ ಫೀಸ್ ಅನ್ನ ಕೊಡ್ತಾ ಇರ್ಲಿಲ್ಲ. ಅಂದ್ರೆ ಅವ್ರಿಗೆ ಏನು ದಿನನಿತ್ಯ ಕೂಲಿಯನ್ನ ಕೊಡ್ಬೇಕಾಯ್ತು, ಕೊಟ್ಟಿರ್ಲಿಲ್ಲ. ಹಾಗಾಗಿ ಅವ್ರು ಅಲ್ಲೇ ಮಲ್ಕೊಳ್ಳೋರು. ಇದನ್ನ ಕಂಡಂತಹ ಒಂದು NGO ಪೀಪಲ್ಸ್ ಯೂನಿಯನ್ ಡೆಮೊಕ್ರೆಟಿಕ್ ರೈಟ್ಸ್ ಅನ್ನೋದು ಅವರ ಪರವಾಗಿ ಅಪ್ಲೈ ಮಾಡ್ತು ಸುಪ್ರೀಂ ಕೋರ್ಟ್ ಅಲ್ಲಿ. ಇವರಿಗೆ ಇಲ್ಲಿ ಲೀಗಲ್ ಆಗಿ ಹಕ್ಕುಗಳನ್ನ ಕೊಡ್ತಾ ಇಲ್ಲ, ಅವ್ರಾಗೆ ಬೇಸಿಕ್ ನೀಡ್ಸ್ ಎಲ್ಲ ಕೊಡ್ತಿಲ್ಲ ಅಂತ ಅದನ್ನ ಕನ್ಸಿಡರ್ ಮಾಡಿದಂತಹ ಕೋರ್ಟ್ ಆ ಕನ್ಸರ್ನ್ಡ್ ಅಥಾರಿಟಿ ಅವರಿಗೆ ತಕ್ಷಣ ಹೇಳ್ತು, ಇಮಿಡಿಯೇಟ್ಲಿ ನೀವು ಅವರಿಗೆ ಏನು ನೀಡ್ಸ್ ಅನ್ನ ಕೊಡ್ಬೇಕಾಗಿದೆ ಕೊಡಿ, ಜೊತೆಗೆ ಅವರನ್ನು ಕೂಡ ಮಾನವರಂತಾನೆ ಟ್ರೀಟ್ ಮಾಡಿ, ಬೇಸಿಕ್ ನೀಡ್ಸ್ ಎಷ್ಟು ಅಗತ್ಯತೆ ಇದೆ ಅನ್ನೋದನ್ನ ಈ ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಲ್ಲಿ ನಾವು ನೋಡ್ತೀವಿ. ಸೊ ಹೀಗಾಗಿ ಇದು ಕೂಡ ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆ ಅನ್ನೋದು ಪ್ರತಿಯೊಂದನ್ನು ಬರೀ ಕೇವಲ ಹಕ್ಕುಗಳಷ್ಟೇ ಅಲ್ಲ, ನಮ್ಮ ಮಾನ್ಯುಮೆಂಟ್ಸ್ ಉಳಿಸೋದಕ್ಕೋಸ್ಕರ. ಇದಕ್ಕೆಲ್ಲ ನೀವು ಕೇಳಿರ್ಬೋದು MC ಮೆಹ್ತಾ ಕೇಸ್. ಸೊ ತಾಜ್ ಮಹಲ್ ಏನಿದೆ ಅದ್ರ ಪಕ್ಕ ಇರುವಂತಹ ಇದು ನೀರಿನಿಂದ ಅದು ಏನು ಇಂಡಸ್ಟ್ರಿಯಲ್ ನೀರೆಲ್ಲ ಅದಕ್ಕೆ ಬಿಡ್ತಾ ಇದ್ರು, ಅದರಿಂದಾಗಿ ಅದರ ಸ್ಟ್ರಕ್ಚರ್ ಇಟ್ ಸೆಲ್ಫ್ ಹ್ಯಾಸ್ ಟು ಬಿ ಬಿಕಮಿಂಗ್ ಎ ಪೇಲ್. ವೈಟ್ ಇರೋದು ಎಲ್ಲೋ ಇಷ್ಟ ಆಯ್ತು, ಅವ್ರು ಅದನ್ನ ಎನ್ವೈರನ್ಮೆಂಟಲ್ ಇದ್ರ ಮೇಲೆ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿದ್ರು. ನಾವು ದ ಗೈಡ್ಲೈನ್ಸ್ ಆಸ್ ಗಿವನ್ ಬೈ ದಿ ಕೋರ್ಟ್, ಎನ್ವೈರನ್ಮೆಂಟಲ್ ಅಥಾರಿಟಿಗೂ ಅಷ್ಟೇ, ಆ ಲೆಗಿಸ್ಲೇಷನ್ಸ್ಗೂ ಅಷ್ಟೇ. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ವಿ ಕ್ಯಾನ್ ಫೋಕಸ್ ಆನ್ ದಿ ಪಬ್ಲಿಕ್ ಇಂಟ್ರೆಸ್ಟ್ litigation. Next, as we know that the mother of law, that is nothing but none other than our constitution. We are all proud that our constitution is a very good. It has to be structured and it has to be maintained by everything. So it has to given our fundamental rights and as well as the
when the state has to be legislate any enactment, it has to be look after the DPSP, that is directive principles of the state policy, and as well as the citizens' rights under the fundamental duties which has to be given by that. And three organs has to be structured, that is legislative, executive, and the judiciary. What are all the works, how it works, independence of judiciary. If any difficulties, we didn't know any laws, then we can approach to the court of law by interpreting those laws. So on the basis of that, we can aware of the how our constitution is benefited to us, not only with respect to the citizens right and all, it is also given the everything what we didn't have, that is all covered under our constitution law. That is we need to focus nowadays. The next day, that is on Sunday, that is 24th, the present laws we need to focus, that is overview of cyber crimes and laws and conclusion of the program, that is cyber laws. Cyber laws nowadays, this is very important laws which we are focusing on it, that is cyber crime and with respect to that, because even ನಾವೇ ನಮ್ದೇ ಆದಂತಹ ಇಮೇಲ್ ಇಟ್ಕೊಂಡಿರ್ತೀವಿ, ಬಟ್ ಹಾಕರ್ಸ್ ಹೇಗ್ ತಗೊಂಡಿರ್ತಾರೆ ಅಂತ ಗೊತ್ತಿಲ್ಲ. ಫೋನ್ ಪೇ ಬಂದಿದೆ ಇತ್ತೀಚೆಗೆ, ಡಿಜಿಟಲೈಸೇಷನ್ ಆಫ್ ಮನೀಸ್ ಅಂತ ಹೇಳ್ಬಿಟ್ಟು ಗವರ್ನಮೆಂಟ್ ಮಾಡಿದೆ. ಎವ್ರಿ ಈವನ್ ಇನ್ಕ್ಲೂಡಿಂಗ್ ಮೀ, ನಾವೆಲ್ಲರೂ ಕೂಡ ಹಣನ ಇವಾಗ ಪರ್ಸಲ್ ಇಟ್ಕೊಳ್ತಾ ಇಲ್ಲ, ಸೇಫ್ ಅಂತ ಅನ್ಕೊಳ್ತೀವಿ, ನಮ್ಮ ಮೊಬೈಲ್ ಅಲ್ಲಿ ನಮ್ಮ ಇದ್ರ ಪಾಸ್ವರ್ಡ್ ಅದೆಲ್ಲ ಇದ್ರೆ ಸಾಕು ಅಂತ. ಬಟ್ ಸ್ಟಿಲ್ ಅದನ್ನೆಲ್ಲ ನಾವು ಮಾಡ್ಕೊಂಡ್ರು ಕೂಡ ಒನ್ ಅಂಡ್ ಅದರ್ ಥಿಂಗ್ ದಟ್ ಈಸ್ ಹ್ಯಾಸ್ ಟು ಬಿ ಮಿಸ್ಯೂಸಿಂಗ್ ಬೈ ದಿ ಹ್ಯಾಕರ್ಸ್. ಹೇಗೆ ಆ ಸೈಬರ್ ಅಪರಾಧಗಳನ್ನ ತಡಿಬೇಕು, ಎಲ್ಲಿ ಇದೆ ಆ ಸೈಬರ್ಗೆ, ಸೈಬರ್ ಕೋರ್ಟ್ಗಳು ಪೊಲೀಸ್ ಸ್ಟೇಷನ್ಗೆ ಅದರ ಅಧಿಕಾರವನ್ನ ಏನ್ ಕೊಟ್ಟಿದ್ದಾರೆ, ಪ್ರತಿಯೊಂದನ್ನು ನಾವು ನೋಡ್ತೀವಿ. ಇದ ಕುರಿತಂತೆ ಇತ್ತೀಚೆಗಂತೂ ಈ ಸೈಬರ್ ಲಾಸ್ ಮೇಲೆ ತುಂಬಾನೇ ಹೆಚ್ಚಿನ ಅವಶ್ಯಕತೆ ಬೀಳ್ತಾ ಇದೆ. ಸೊ ಸರ್, ನಿಜವಾಗ್ಲೂ ಆ ಒಂದು ವಿಷಯದಲ್ಲಿ ತಗೊಂಡಿರೋದು, ಇಟ್ ಈಸ್ ಎ ಗುಡ್ ಫಾರ್ enlightening the students with respect to the this one. So the last is, so what you are learned, you need to give a test. So based on that, sir has to be giving the certificate on that. So that's why this course is not only imparts a substantive legal knowledge, but also nurtures critical thinking and analytical skills. It equips individuals with the tools to comprehend, engage with, and contribute to the legal discourse in India. As we continue to evolve in a rapidly changing world, the multifaceted nature of this course makes it indispensable foundation for everyone who are seeking to understand and navigate the complexities of the Indian legal system. So by this, I once again appreciate the students and the joinees who are all be here with the common, and they are understanding the public laws and the other laws relating to which was organized by the Vidhi Pragna Karnataka. Thank you one and all. Please keep touch with every day. Please get in awareness with all the laws. So ಹೀಗೊಂದು ಹೇಳ್ತಾ ನಾನು ಪ್ರತಿಯೊಬ್ರು ಕೂಡ ಯಾರೆಲ್ಲ ಜಾಯ್ನಿಸ್ ಇದ್ದಾರೆ, ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ಕೂಡ ಪಸರಿಸಿ ಬೇರೆಯವರಿಗೆ ಹೇಳಿ ಈ ತರ ಒಂದು ಲಾ ಬಗ್ಗೆ ಹೇಳ್ಕೊಡ್ತಿದ್ದಾರೆ ಅಂತ. ಸೊ ಆ ಕಾನೂನುಗಳನ್ನ ಹೆಚ್ಚು ಹೆಚ್ಚು ತಿಳ್ಕೊಂಡು, ಸೊ ನೀವು ನಮ್ ಜೊತೆ ಸಪೋರ್ಟಿವ್ ಆಗಿರಿ. ಸೊ ಪುರುಷೋತ್ತಮ್ ಸರ್, ನಿಮಗೂ ಕೂಡ ಈ ಒಂದು ನಿಟ್ಟಿನಲ್ಲಿ ನೀವು ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಂಡು ಬನ್ನಿ. ಈ ಅವಕಾಶಗಳನ್ನ ಹೆಚ್ಚು ಹೆಚ್ಚು ನೀವು ಎಲ್ಲಾ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಈ ಕಾನೂನಿನ ತಿಳುವಳಿಕೆನ ಪಸರಿಸಿ ಅಂತ ಹೇಳ್ಕೊಡ್ತೀನಿ. ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾನೆ. ಡಾಕ್ಟರ್ ಡಿ.ಬಿ. ಸೊಲ್ಲಾಪುರ್ ಸರ್ ಮತ್ತು ಶಿಲ್ಪಾ ಮೇಡಮ್ ಏನು ಅದ್ಭುತವಾಗಿ ಹೇಳಿದ್ರು, ವಾಟ್ ಈಸ್ ದ ನೆಸೆಸಿಟಿ ಆಫ್ ಲರ್ನಿಂಗ್ ಲಾ ಅಂತ ಹೇಳಿ. See, only I want to emphasize on a fact that learning law, you are interested or not. See, the thing that it is as important to live in the society. ನೋಡಿ, ಸಮಾಜದಲ್ಲಿ ನಾವು ಬದುಕಬೇಕಾಗ್ತದೆ. ನನಗೆ ಕಾನೂನು ಇಷ್ಟ ಇಲ್ಲ ರೀ, LLB ಕೋರ್ಸ್ ನನಗೆ ಇಷ್ಟ ಇಲ್ಲ, ನಾನು ಐ ಆಮ್ ಅನ್ ಇಂಜಿನಿಯರ್, ಐ ಆಮ್ ಅ ಡಾಕ್ಟರ್, ಐ ಆಮ್ ಅ ಸೈಂಟಿಸ್ಟ್, ಐ ಆಮ್ ಅ ಟೆಕ್ನಿಷಿಯನ್ ಅಂತ ಹೇಳಿದ್ರು ಸಹ ಕಾನೂನನ್ನ ತಿಳ್ಕೊಬೇಕಾಗ್ತದೆ. ಯಾಕೆ ಅಂತಂದ್ರೆ, ದಿಸ್ ಸೊಸೈಟಿ ಈಸ್ ಗೌರ್ನ್ಡ್ ಬೈ ಲಾ. ವಿ ಆರ್ ನಾಟ್ ಗೌರ್ನ್ಡ್ ಬೈ ದ ರೂಲರ್ಸ್. ಮುಂಚೆ ಇತ್ತು, ರಾಜರ ಆಳ್ವಿಕೆ ಇತ್ತು. ಆದ್ರೆ ಈಗ ರಾಜರ ಆಳ್ವಿಕೆ ಇಲ್ಲ. ಯಾರು ನಮ್ಮನ್ನ ಆಳ್ತಾ ಇದ್ದಾರೆ ಅಂತಂದ್ರೆ ಸಂವಿಧಾನ, ರೂಲ್ ಆಫ್ ಲಾ. ಸೊ ವಿ ಆರ್ ಗೌರ್ನ್ಡ್ ಬೈ ದಿ ಲಾ. ಸೊ ದಟ್ ಈಸ್ ದ ರೀಸನ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಲಾ. ಏನೋ ಒಂದು ಅಪರಾಧವನ್ನ ಮಾಡ್ಬಿಟ್ಟು, ಒಂದು ಸಿವಿಲ್ ರಾಂಗ್ ನಾನು ಮಾಡ್ಬಿಟ್ಟು, ನನ್ಗೆ ಗೊತ್ತಿರ್ಲಿಲ್ಲ ಇದು ಕಾನೂನಲ್ಲಿ ಅಪರಾಧ ಅಂತ ಹೇಳಿದ್ರೆ
ಕಾನೂನು ಕ್ಷಮಿಸಲ್ಲ. ಅದನ್ನ ನಾವು ignorance of law is of no excuse ಅಂತ ಹೇಳ್ತೀವಿ. ಸೊ ಹಾಗಾಗಿ ಕಾನೂನು ಕಲಿಕೆ ತುಂಬಾ ಇಂಪಾರ್ಟೆಂಟ್. ನಾನು ಎಷ್ಟೋ ಸಲಿ ಪೇಪರ್ ಓದ್ಬೇಕಾದ್ರೆ ಆ ಲೈವ್ ಲಾ, ಆ ವೆಬ್ಸೈಟ್ಸ್ ಗಳನ್ನ, ಲಾ ಫೋರ್ಮ್ಸ್ ವೆಬ್ಸೈಟ್ಸ್ ಗಳು ನಾನೆಲ್ಲ ನೋಡ್ತಾ ಇರ್ಬೇಕಾದ್ರೆ ಮೊನ್ನೆ ಇತ್ತೀಚೆಗೆ ಒಂದು ಪ್ರಕರಣವನ್ನ ಓದ್ದೆ. ಏನು ಅಂತಂದ್ರೆ, ಸಾಲವನ್ನ ತಗೊಂಡಿರ್ತಾನೆ ಒಬ್ಬ ವ್ಯಕ್ತಿ, ಸಾಲವನ್ನ ಹಿಂದಿರುಗಿಸಿರೋದಿಲ್ಲ. ಈ ನಿಟ್ಟಿನಲ್ಲಿ ಮನೆ ಹತ್ರ ಬಂದು ಗಲಾಟೆಯನ್ನ ಮಾಡ್ತಾರೆ ಸಾಲ ಕೇಳುವಂತವ್ರು. ಸಾಲ ಕೇಳಿದ ನಂತರ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಒಂದು ಚೆಕ್ ಅನ್ನ ಕೊಟ್ಟಿರ್ತಾನೆ. ಸಾಲ ಕೊಡೋ ಸಂದರ್ಭದಲ್ಲಿ ಏನಾಗಿರುತ್ತೆ, ಯೂಶುವಲ್ ಆಗಿ ಸೆಕ್ಯೂರಿಟಿ ಚೆಕ್ ಅನ್ನ ತಗೊಂಡಿರ್ತಾರೆ. ಸೆಕ್ಯೂರಿಟಿ ಚೆಕ್ ಆಧಾರದ ಮೇಲೆ ಒಂದು ಆಸ್ ಪರ್ ದಿ ಲಾ ಸ್ಟ್ಯಾಚ್ಯೂಟರಿ ನೋಟಿಸ್ ಅನ್ನ ಕಳಿಸ್ಬೇಕು. ಚೆಕ್ ಬೌನ್ಸ್ ಆದಂತ ಸಂದರ್ಭದಲ್ಲಿ ಚೆಕ್ ಬೌನ್ಸ್ ನೋಟಿಸ್ ಅನ್ನ ಕಳಿಸ್ತಾರೆ. ಆ ನೋಟಿಸ್ಗೆ ಹೆದರಿ ಆ ವ್ಯಕ್ತಿ ಸೂಸೈಡ್ ಅನ್ನ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ. ಕೇವಲ ಲೀಗಲ್ ನೋಟಿಸ್ಗೆ ಸೂಸೈಡ್ ಅನ್ನ ಮಾಡ್ಕೊಳ್ಳೋದು. ಎಷ್ಟು ಅಮೌಂಟ್ಗೆ ಸತ್ತಿತ್ತವನು? 60,000 ರೂಪಾಯಿಗಳಿಗೆ. ಸೊ ಹಾಗಾಗಿ ಅವನಿಗೆ ಕಾನೂನಿನ ತಿಳುವಳಿಕೆ ಇದ್ದಂತ ಸಂದರ್ಭದಲ್ಲಿ ಅವನು ಆ ಸಾವಿಗೆ ಈಡಾಗ್ತಾ ಇರ್ಲಿಲ್ಲ. ಯಾಕೆಂದ್ರೆ ಅವನು ಈಗ ನೋಡಿ, ಒಂದು ಏನು ಸಮಾಜದಲ್ಲಿ ಒಂದು ಟಾಟೂ ಇದೆ. ಒಂದು ಟಾಟೂ ಏನು, ವಾಟ್ ಇಸ್ ದಟ್ ಟಾಟೂ ಅಂತಂದ್ರೆ, ಪೊಲೀಸು, ಕೋರ್ಟು, ಆಸ್ಪತ್ರೆಗಳು ಇದನ್ನ ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನೋದು. ಯಾಕೆ ಅಂತಂದ್ರೆ, ಕೋರ್ಟು ಇಟ್ ಈಸ್ ನಾಟ್ ಫ್ರೆಂಡ್ಲಿ ಟು ದ ಪಬ್ಲಿಕ್. Police is not friendly to the public. Hospital is not friendly to the public. I'm very thankful here for Dr. K. Girish. ಅವರು ಡಾಕ್ಟರ್ ಅವರು ಈ ಒಂದು ಮೀಟಿಂಗ್ ಬಂದಿದ್ದಾರೆ. I'm very happy and very thankful for Dr. K. Girish who is in the meeting. ಸೊ ಹಾಗಾಗಿ ಕಾನೂನಿನ ಕಲಿಕೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾವು ಕಂಡ್ರೆ ಭಯ ನನ್ಗೆ. ಹಾವಿನ ಬಗ್ಗೆ ನಾನು ತಿಳ್ಕೊಂತ ಹೋದ್ರೆ ಭಯ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗೆ ಕಾನೂನು ಭಯವನ್ನ ಸೃಷ್ಟಿಸಿದೆ. ಆ ಭಯವನ್ನ ನಿರ್ವಹಣೆಯನ್ನ ಮಾಡೋದಕ್ಕೆ, ಟು ಓವರ್ಕಮ್ ದ ಫಿಯರ್ ವಿ ನೀಡ್ ಟು ಹ್ಯಾವ್ ಎ ನಾಲೆಜ್. ಸೊ ದಟ್ ಈಸ್ ದ ರೀಸನ್, ದಟ್ ಈಸ್ ದ ಮೇನ್ ವಿಷನ್ ಆಫ್ ದಿಸ್ NGO, to impart legal knowledge, legal awareness to the general public. So I thank Madam Shilpa ma'am and Dr. D.B. Solapur sir for hosting this program in a very respectful and very meaningful way. So hagagi so I really thank all one and all for coming and joining this program. So here my point of question is, the purpose of what is law, the purpose of learning the law. Yes ma'am. Sir, can I leave? Yes ma'am, you can leave madam. Yeah, You can leave thank madam. You Yeah, can leave thanks. madam. Dr. D.P. Solapur sir, if you are in hurry you can also leave sir. Thank you, sir. Thank you so much. Thank you very much sir. Thank Good you day, sir. Wish you Good all day, the sir. best for Thank the you. program, sir. Thank you very much sir. Thank you sir. Thank you sir.